जय राधा माधवा जय कुंज विहारी। जय राधा माधवा कुंज विहारी। गोपी जन वल्लभा जय गिरिवराधारी। यशोदानंदन व्रज जन रंजन। यशोदानंदन व्रज जन रंजन। यशोदानंदन व्रज जन रंजन। यमुना तीरवनचारी जय कुंज विहारी। यमुना तीरवनचारी कुंज विहारी। जय राधा माधवा जय कुंज विहारी। गोपी जन वल्लभा जय गिरिवराधारी। गोपी जन वल्लभा गिरिवराधारी। यशोदानंदन व्रज जन रंजन। यशोदानंदन व्रज जन रंजन। यशोदानंदन व्रज जन रंजन। यमुना तीरवनचारी जय कुंज विहारी। हरे कृष्ण 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 हरे हरे। यशोदानंदन विहारी। जय राधा माधवा जय कुंज विहारी। गोपी जन वल्लभा गिरिवराधारी। गोपी जन वल्लभा जय गिरिवराधारी। यशोदानंदन व्रज जन रंजन। यशोदानंदन व्रज जन रंजन। यशोदानंदन व्रज जन रंजन। यमुना तीरवनचारी जय कुंज विहारी। जय राधा माधवा जय कुंज विहारी।
यशोदानन्दना व्रज जनरञ्जना यशोदानन्दना व्रज जनरञ्जना यमुना तीरवनचारी जय कुंज विहारी हरे कृष्णा कृष्ण कृष्ण हरे 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 राम 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 हरे 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 कृष्णा हरे कृष्णा कृष्ण कृष्ण हरे 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 राम 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 हरे 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 कृष्णा कृष्ण कृष्ण हरे 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 राम 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 हरे 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 कृष्णा कृष्ण कृष्ण हरे 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 राम 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 हरे 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 कृष्णा कृष्ण कृष्ण हरे 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 राम 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 हरे हरे। ಹರೇ ಕೃಷ್ಣ. ಎಲ್ಲರಿಗೂ ಜನನ ಮರಣಗಳಾಚೆ ಪುಸ್ತಕದ ರೀಡಿಂಗ್ ಸೆಷನ್ ಅಲ್ಲಿ ಎರಡನೇ ಭಾಗದಲ್ಲಿ ಸ್ವಾಗತ. ಹರೇ ಕೃಷ್ಣ ಪ್ರಭು. ಪ್ರೇಯರ್ಸ್ ಜೊತೆ ಶುರು ಮಾಡೋಣ. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮೀಲಿತಂ ಯೇನ ತಸ್ಮೈ ಶ್ರೀಗುರವೇ ನಮಃ. ನಮೋ ಓಂ ವಿಷ್ಣುಪಾದಾಯ ಕೃಷ್ಣಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿವೇದಾಂತ ಸ್ವಾಮಿನ್ನಿತಿ ನಾಮಿನೆ. ನಮಸ್ತೆ ಸಾರಸ್ವತೆ ದೇವೆ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣೆ. जय श्री कृष्ण चैतन्य प्रभु नित्यानंद श्री अद्वैत गदाधर श्रीवासादि गौर भक्त वृंद. हरे कृष्णा कृष्ण कृष्ण हरे 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 राम 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 हरे हरे. ಎಲ್ಲರಿಗೂ ಸ್ಕ್ರೀನ್ ಕಾಣ್ತಾ ಇದೆಯಾ? ಕಾಣ್ತಾ ಇದೆ ಪ್ರಭುಜಿ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಸೊ ಹಿಂದಿನ ಕ್ಲಾಸ್ ಅಲ್ಲಿ 3 ಪೇಜಸ್ ಮುಗಿಸಿದ್ವಿ. ಇವಾಗ 4th ಪೇಜ್ ಇಂದ ಶುರು ಮಾಡ್ತೀವಿ. ನಾವು ನಮ್ಮನ್ನು ನಮ್ಮ ದೇಹದ ಜೊತೆ ಗುರುತಿಸಿಕೊಳ್ಳುತ್ತಿರುವುದೇ
ನಮ್ಮ ಎಲ್ಲಾ ಯಾತನೆಗಳಿಗೆ ಕಾರಣವೆಂದು ಶ್ರೀಕೃಷ್ಣನು ಭಗವದ್ಗೀತೆಯಲ್ಲಿ ನುಡಿಯುತ್ತಾನೆ. ಮಾತ್ರಾ ಸ್ಪರ್ಶಾಸ್ತು ಕೌಂತೆಯ ಶೀತೋಷ್ಣ ಸುಖ ದುಃಖದಾಹ ಆಗಮ ಅಪಾಯಿನೋ ಅನಿತ್ಯಾಸ್ ತಾಂ ಸ್ಥಿತಿಕ್ಷಸ್ವ ಭಾರತ. ಇದನ್ನ ಭಗವದ್ಗೀತೆಯ 2ನೇ ಅಧ್ಯಾಯದ 14ನೇ ಶ್ಲೋಕದಲ್ಲಿ ಕೃಷ್ಣ ಹೇಳ್ತಾನೆ. ಯಾವಾಗ ಅರ್ಜುನನಿಗೆ ಭಗವದ್ಗೀತೆಯ ಮೊದಲನೆಯ ಪಾಠವನ್ನ ಹೇಳಲಿಕ್ಕೆ ಶುರು ಮಾಡ್ತಾನೋ ಆವಾಗ ಈ ಶ್ಲೋಕವನ್ನ ಕೃಷ್ಣ ಹೇಳ್ತಾನೆ. ಮಾತ್ರ ಸ್ಪರ್ಶಾಸ್ತು ಕೌಂತೆಯ, ಈ ಸ್ಪರ್ಶ ಮಾತ್ರದಿಂದ ಇಂದ್ರಿಯ ಭೋಗದ ವಸ್ತುಗಳು ಮತ್ತೆ ಇಂದ್ರಿಯಗಳು, ಯಾವಾಗ ಇಂದ್ರಿಯ ಭೋಗದ ವಸ್ತುಗಳು ಇಂದ್ರಿಯಗಳ ಸ್ಪರ್ಶಕ್ಕೆ ಬರ್ತಾವೋ ಅಷ್ಟು ಮಾತ್ರಕ್ಕೆ ನಾವು ಸುಖ ಮತ್ತೆ ದುಃಖವನ್ನ, ಶೀತ ಮತ್ತೆ ಉಷ್ಣವನ್ನ ಅನುಭವಿಸ್ತೀವಿ. ಹೇ ಕುಂತಿಪುತ್ರ, ಶೀತೋಷ್ಣ ಸುಖ ದುಃಖಗಳು ಕಾಣಿಸಿಕೊಂಡು ತಾತ್ಕಾಲಿಕವಾಗಿ ಇದ್ದು ಸ್ವಲ್ಪ ಸಮಯದ ಬಳಿಕ ಇಲ್ಲವಾಗುವುದು. ಚಳಿಗಾಲ ಬೇಸಿಗೆಗಳು ಬಂದು ಹೋದಂತೆ. ಹೇ ಭರತ ವಂಶೋದ್ಭವನೆ, ಇಂತಹ ಅವಸ್ಥೆಗಳೇನಿದ್ದರೂ ಇಂದ್ರಿಯ ಗ್ರಹಿಕೆಗಳು. ವ್ಯಕ್ತಿಯು ಅವುಗಳಿಂದ ಬಾಧಿತನಾಗದೆ ಇದ್ದು ಅವನ್ನು ಸಹಿಸಲು ಅಭ್ಯಾಸ ಮಾಡಿಕೊಳ್ಳಬೇಕು. ಸೊ ನಮಗೆ ನಮ್ಮ ಜೀವನದಲ್ಲಿ ಸಿಗುವಂತಹ ಸುಖ ದುಃಖ ಮತ್ತೆ ಶೀತ ಉಷ್ಣ ಇವೆಲ್ಲ ಇದಕ್ಕೆ ಡ್ಯುಯಾಲಿಟಿ ಅಂತಾರೆ. ಅಂದ್ರೆ ಈ ಜಗತ್ತಿನಲ್ಲಿ ನಾವು ಪ್ರತಿಯೊಂದು ಸನ್ನಿವೇಶದಲ್ಲೂ ಕೂಡ ಎರಡನ್ನ ಅನುಭವಿಸ್ತೀವಿ. ಪಾಸಿಟಿವ್ ಇದ್ರೆ ಅಲ್ಲಿ ನೆಗೆಟಿವ್ ಇರುತ್ತೆ, ಸುಖ ಇದ್ರೆ ಅಲ್ಲಿ ದುಃಖ ಇರುತ್ತೆ, ಶೀತ ಇದ್ರೆ ಅಲ್ಲಿ ಉಷ್ಣ ಇರುತ್ತೆ, ಸಮ್ಮಾನ ಇದ್ರೆ ಅಲ್ಲಿ ಅಪಮಾನ ಕೂಡ ಇರುತ್ತೆ. ಸೊ ಈ ರೀತಿ ಈ ಜಗತ್ತಿನ ದ್ವಂದ್ವವನ್ನ ನಾವು ಅನುಭವಿಸ್ತಾ ಇರ್ತೀವಿ. ಸೊ ಇದು ಈ ದ್ವಂದ್ವ ಹೇಗೆ? ಇದು ಆಗಮ ಅಪಾಯಿನೋ ಅನಿತ್ಯಸ್. ಈ ದ್ವಂದ್ವಗಳು, ಈಗ ಸುಖ ಬರುತ್ತೆ, ಅದು ಪರ್ಮನೆಂಟ್ ಆಗಿ ಇರುತ್ತಾ? ಇಲ್ಲ. ಸುಖ ಬಂದ ತಕ್ಷಣ ನಾವು ಮುಂದೆ ದುಃಖ ಬರುತ್ತೆ, ಅದಕ್ಕೆ ರೆಡಿ ಆಗ್ಬೇಕು. ಶೀತ ಇದೆ, ಈ ಶೀತ ಹೋದ ತಕ್ಷಣ ಮತ್ತೆ ಉಷ್ಣ ಬರುತ್ತೆ, ಉಷ್ಣ ಹೋದ ತಕ್ಷಣ ಮತ್ತೆ ಮಳೆ ಬರುತ್ತೆ, ಮಳೆ ಹೋದ ತಕ್ಷಣ ಮತ್ತೆ ಶೀತ ಬರುತ್ತೆ. ಇವೆಲ್ಲವೂ ಕೂಡ ಆಗಮ ಅಪಾಯಿನು. ಇವೆಲ್ಲವೂ ಕೂಡ ಸೀಸನ್ಸ್ ತರ. ಸುಖ ಮತ್ತೆ ದುಃಖಗಳು ಹೇಗೆ ಸೀಸನ್ಸ್ ಚೇಂಜ್ ಆಗ್ತಾವೋ ಅದೇ ರೀತಿ ಈ ಸುಖ ದುಃಖ ಕೂಡ ಬದಲಾಗ್ತಾ ಇರ್ತದೆ. ಯಾವುದು ಕೂಡ ಶಾಶ್ವತ ಇಲ್ಲ. ಅನಿತ್ಯ ಯಾವುದು ಕೂಡ ನಿತ್ಯ ಇಲ್ಲ. ತಾಮ್ಸ್ ತಿತೀಕ್ಷಸ್ವ ಭಾರತ. ಅದಕ್ಕೋಸ್ಕರ ಓ ಭರತ ವಂಶಜನಾದ ಅರ್ಜುನನೇ, ಇದನ್ನ ನೀನು ಸಹಿಸ್ಕೋಬೇಕು. ನಾವೆಲ್ಲವೂ ನಮ್ಗೆ ಬರುವಂತ ಎಲ್ಲಾ ದುಃಖಗಳು ಸುಖಗಳು ಇದಕ್ಕೆ ಮೂಲ ಕಾರಣ ಏನಂತಂದ್ರೆ ನಾವು ನಮ್ಮ ದೇಹದ ಜೊತೆಗೆ ಗುರುತಿಸ್ಕೊಳ್ಳೋದು. ಯಾವಾಗ ನಾವು ನಮ್ಮ ದೇಹದ ಜೊತೆ ಗುರುತಿಸ್ಕೋತೀವೋ ಆವಾಗ ನಾವು ನಮ್ಮ ಇಂದ್ರಿಯಗಳ ಮುಖಾಂತರ ಸಿಗುವಂತಹ ಸುಖ ದುಃಖಗಳೇ ನನ್ನ ಸುಖ ದುಃಖಗಳು ಎಂದು ಭಾವಿಸುತ್ತೇವೆ. ಆದ್ರೆ ನಾನು ಇಂದ್ರಿಯಗಳೂ ಅಲ್ಲ, ನಾನು ಈ ದೇಹನೇ ಅಲ್ಲ, ನಾನು ಈ ಮನಸ್ಸು ಅಲ್ಲ, ನಾನು ಈ ಬುದ್ಧಿನೂ ಅಲ್ಲ. ನಾನು ಇವೆಲ್ಲಕ್ಕಿಂತ ಆಚೆ ಇರುವಂತಹ ವ್ಯಕ್ತಿತ್ವ, ಆತ್ಮ, ಜೀವಾತ್ಮ. ಸೊ ಯಾವಾಗ ನಾವು ಎಲ್ಲಿ ತನಕ ನಾವು ಈ ದೇಹದ ಜೊತೆ ಗುರುತಿಸ್ಕೋತೀವೋ ಅಲ್ಲಿ ತನಕ ನಾವು ಈ ಸುಖ ಮತ್ತೆ ದುಃಖದ ಪ್ರಭಾವಕ್ಕೆ ಒಳಗಾಗಿರ್ತೀವಿ. ಯಾವಾಗ ದೇಹದ ಜೊತೆ ಗುರುತಿಸ್ಕೊಳ್ಳುವುದನ್ನು, ಆತ್ಮದ ಅಸ್ತಿತ್ವದ ಬಗ್ಗೆ ಅರಿವು ಮಾಡಿಕೊಂಡು ಆಧ್ಯಾತ್ಮಿಕ ಜೀವನದಲ್ಲಿ ಮುಂದುವರಿತೀವೋ ಆವಾಗ ಈ ಸುಖ ದುಃಖಗಳು ನಮಗೆ ಯಾವತ್ತೂ ಕೂಡ ಕಾಡುವುದಿಲ್ಲ. ಪ್ರಭುಪಾದ್ರು ಇಲ್ಲಿ ಉದಾಹರಣೆ ಕೊಡ್ತಾರೆ. ಈ ಶ್ಲೋಕದಲ್ಲಿ ಕೃಷ್ಣ ಏನ್ ಹೇಳ್ತಾ ಇದ್ದಾನೆ? ಸುಖ ದುಃಖಗಳು
ಶೀತ ಉಷ್ಣ ಹೇಗೆ ಬದಲಾಗುತ್ತೋ ಆ ರೀತಿ ಬದಲಾಗ್ತಾ ಇರ್ತದೆ, ಯಾವುದು ನಿತ್ಯ ಅಲ್ಲ. ಒಂದು ಬರುತ್ತೆ, ಇನ್ನೊಂದು ಹೋಗುತ್ತೆ. ಸೊ ಅದನ್ನ ಸಹಿಸ್ಕೋಬೇಕು ಅಂತ ಹೇಳ್ತಾರೆ. ರೂಪ ಆದ್ರೂ ಇಲ್ಲಿ ಪ್ರಾಕ್ಟಿಕಲ್ ಎಕ್ಸಾಂಪಲ್ಸ್ ಜೊತೆ ಇದರಲ್ಲಿ ಹೇಳ್ತಾರೆ ಹೇಗೆ ಸಹಿಸ್ಕೋಬೇಕು ಅಂತ. ಬೇಸಿಗೆಯಲ್ಲಿ ನಮಗೆ ತಣ್ಣೀರು ಹಿತಕರವಾಗಬಹುದು, ಹೌದಲ್ವಾ? ಬೇಸಿಗೆ ಬರ್ತಾ ಇದೆ, ಇವನ್ ಬೆಂಗಳೂರಲ್ಲೂ ಕೂಡ ಇವಾಗ ಬೇಸಿಗೆ ಬರ್ತಾ ಇದೆ. ಈ ಬೇಸಿಗೆಯಲ್ಲಿ ತಣ್ಣೀರಿನ ಸ್ನಾನ ಮಾಡೋದಂದ್ರೆ ತುಂಬಾ ಖುಷಿ ಆಗುತ್ತೆ. ಆದ್ರೆ ಚಳಿಗಾಲದಲ್ಲಿ ನೀರು ಕೊರೆಯುತ್ತಿರುತ್ತದೆಯಾಗಿ ಅದೇ ತಣ್ಣೀರನ್ನು ನಾವು ಹತ್ತಿರ ಬರಗೂಡುತ್ತೇವೆಯೋ ಇಲ್ಲವೋ ಹೇಳಲಿಕ್ಕಾಗದು. ಅಂದ್ರೆ ತಣ್ಣೀರು ಅದೇ ಸೇಮ್, ಆದ್ರೆ ಬೇಸಿಗೆಗಾಲದಲ್ಲಿ ಆ ತಣ್ಣೀರು ನಮ್ಗೆ ಆನಂದ ಕೊಡುತ್ತೆ, ಅದೇ ತಣ್ಣೀರು ಚಳಿಗಾಲದಲ್ಲಿ ನಮಗೆ ದುಃಖ ಕೊಡುತ್ತೆ. ಏನೇ ಇರಲಿ ಎರಡು ಸಂದರ್ಭಗಳಲ್ಲೂ ನೀರು ಒಂದೇ, ಆದರೆ ಆ ನೀರು ನಮ್ಮ ದೇಹ ಸ್ಪರ್ಶ ಮಾಡುತ್ತದೆ, ಆದ್ದರಿಂದ ಅದು ತಣ್ಣಗಿದೆ ಎಂದೋ ಬಿಸಿಯಾಗಿದೆ ಎಂದೋ ನಾವು ಗ್ರಹಿಸುತ್ತೇವೆ. ಸುಖ ದುಃಖಗಳ ಎಲ್ಲಾ ಭಾವನೆಗಳು ದೇಹದಿಂದಾಗಿ ಉಂಟಾಗುತ್ತವೆ. ಕೆಲವು ನಿರ್ದಿಷ್ಟ ಸಂದರ್ಭಗಳಲ್ಲಿ ದೇಹ ಹಾಗೂ ಮನಸ್ಸುಗಳು ಇದು ಸುಖ ಅಥವಾ ಇದು ದುಃಖ ಎಂಬ ಭಾವನೆಗಳನ್ನು ಮಾಡಿಕೊಳ್ಳುತ್ತವೆ. ವಾಸ್ತವವಾಗಿ ನಾವು ಸುಖಕ್ಕಾಗಿ ಹಂಬಲಿಸುತ್ತಿದ್ದೇವೆ, ಏಕೆಂದರೆ ಸುಖವಾಗಿರುವುದು ಆತ್ಮದ ಸ್ವರೂಪ ಸ್ಥಿತಿ. ಆತ್ಮದ ಸ್ವರೂಪ ಸ್ಥಿತಿ ಏನಂದ್ರೆ ಆತ್ಮವು ಯಾವಾಗಲೂ ಕೂಡ ಸುಖದಲ್ಲಿ ಇರುತ್ತದೆ. ಆತ್ಮದ ನಿಜವಾದ ಪರಿಸ್ಥಿತಿ ಏನಂದ್ರೆ ಸಚ್ಚಿದಾನಂದ, ಶಾಶ್ವತವಾಗಿಯೂ ಕೂಡ ಸಂಪೂರ್ಣ ಜ್ಞಾನದಿಂದ ಮತ್ತೆ ಸಂಪೂರ್ಣ ಆನಂದದಿಂದ ಇರುವಂತಹ ಆತ್ಮ. ಆತ್ಮವು ಪರಮ ಪುರುಷನ ವಿಭಿನ್ನಾಂಶ. ಪರಮ ಪುರುಷನು ಸಚ್ಚಿದಾನಂದ ವಿಗ್ರಹ ಎಂದರೆ ಜ್ಞಾನ, ಆನಂದ ಹಾಗೂ ನಿತ್ಯತೆಗಳ ಸಾಕಾರ ರೂಪ. ಕೃಷ್ಣ ಎಂಬ ಹೆಸರೇ ಮತ ಪಂಥಗಳ ಸೋಂಕಿಲ್ಲದ್ದು ಹಾಗೂ ವಾಸ್ತವವಾಗಿ ಉತ್ತಮೋತ್ತಮ ಆನಂದ ಎಂದು ಅರ್ಥ ಉಳ್ಳದ್ದು. ಕೃಷ್ ಎಂದರೆ ಅತ್ಯಂತ ಶ್ರೇಷ್ಠ ಎಂದು, ನ ಎಂದರೆ ಸಂತೋಷ ಎಂದು ಅರ್ಥ. ಕೃಷ್ಣನು ಸಂತೋಷದ ಸಂಕ್ಷಿಪ್ತ ರೂಪ. ಕೃಷ್ಣ ಪದದ ಅರ್ಥ ಏನಂದ್ರೆ ಕೃಷ್ಣ ಅನ್ನೋದು ಸಂತೋಷದ ಸಂಕ್ಷಿಪ್ತ ರೂಪ. ಅವನ ವಿಭಿನ್ನಾಂಶರಾಗಿ ನಾವು ಸಂತೋಷಕ್ಕಾಗಿ ಹಂಬಲಿಸುತ್ತೇವೆ. ಸಮುದ್ರದ ಒಂದು ಹನಿ ನೀರಿಗೆ ಇಡೀ ಸಮುದ್ರದ ಒಟ್ಟು ನೀರಿನ ಎಲ್ಲಾ ಲಕ್ಷಣಗಳು ಇರುತ್ತವೆ. ನಮಗೆ ಮತ್ತೆ ಭಗವಂತನಿಗೆ ಏನು ವ್ಯತ್ಯಾಸ, ಏನು ಹೊಂದಾಣಿಕೆ ಮತ್ತು ಏನು ವ್ಯತ್ಯಾಸ? ಇಲ್ಲಿ ಒಂದು ಸುಂದರವಾದಂತಹ ಉದಾಹರಣೆ ಕೊಡ್ತಾ ಇದ್ದಾರೆ. ನಮಗೆ ಮತ್ತೆ ಭಗವಂತನಿಗೆ ಹೊಂದಾಣಿಕೆ ಏನಂದ್ರೆ ಗುಣಗಳಲ್ಲಿ ಎಲ್ಲಾ ಜೀವಾತ್ಮರು ಮತ್ತೆ ಭಗವಂತ ಒಂದೇ. ಹೇಗೆ ಒಂದು ಸಾಗರದ ಸಮುದ್ರದ ಒಂದು ನೀರಿನ ಹನಿ, ಆ ಹನಿಯಲ್ಲಿರುವಂತಹ ಗುಣಗಳು ಆ ಸಾಗರದ ಬೃಹತ್ ಆಕಾರದ ಆ ನೀರಿನ ದೇಹ, ಆ ನೀರಲ್ಲಿ ಇರುವಂತಹ ಗುಣಗಳು ಎಲ್ಲವೂ ಕೂಡ ಆ ಒಂದು ನೀರಿನ ಹನಿಯಲ್ಲಿ ಕೂಡ ಇರ್ತವೆ. ಸೊ ಹಾಗಾಗಿ ಭಗವಂತ ಸಚ್ಚಿದಾನಂದ ಇರುವುದರಿಂದ ನಾವು ಕೂಡ ಭಗವಂತನ ಅಂಶರಾಗಿರುವುದರಿಂದ ನಾವು ಕೂಡ ಸಚ್ಚಿದಾನಂದ. ಆದ್ರೆ ವ್ಯತ್ಯಾಸ ಏನು? ಭಗವಂತ ವಿಭು ಮತ್ತೆ ನಾವು ಅಣು. ಗುಣಗಳಲ್ಲಿ ನಾನು, ಎಲ್ಲಾ ಜೀವಾತ್ಮರು ಮತ್ತೆ ಭಗವಂತ ಎರಡು ಒಂದೇ. ಆದ್ರೆ ಕ್ವಾಂಟಿಟಿಯಲ್ಲಿ ಭಗವಂತ ದೊಡ್ಡವನು. ಹಿ ಈಸ್ ಇನ್ಫೈನೈಟ್ ಮತ್ತೆ ನಾವು ಇನ್ಫೈನೈಟೆಸಿಮಲ್ ಅಂತಾರೆ. ಹಿ ಈಸ್ ವಿಭು ಮತ್ತೆ ನಾವು ಅಣು. ನಾವು ಪರಮ ಪೂರ್ಣ ಪುರುಷನ ಸೂಕ್ಷ್ಮಾತಿ ಸೂಕ್ಷ್ಮ ಕಣಗಳೇ ಆದರೂ ಆ ಪೂರ್ಣನ ಸಕಲ ಲಕ್ಷಣಗಳೂ ನಮ್ಮಲ್ಲಿ ಇವೆ. ಅಣು ಸದೃಶವಾದ ಆತ್ಮವು
ಅಣುಸದೃಶವಾದ ಆತ್ಮವು ಗಾತ್ರದಲ್ಲಿ ಅತಿ ಸಣ್ಣದಾದರೂ ಇಡೀ ದೇಹವು ಅದ್ಭುತ ರೀತಿಯಲ್ಲಿ ಬಹುತೇರನ ಕಾರ್ಯ ಮಾಡುವಂತೆ ಪ್ರೇರೇಪಿಸುತ್ತದೆ. ಈ ಜಗತ್ತಿನಲ್ಲಿ ನಾವು ದೊಡ್ಡ ದೊಡ್ಡ ನಗರಗಳನ್ನು ನೋಡುತ್ತೇವೆ, ಹೆದ್ದಾರಿಗಳನ್ನು ಕಾಣುತ್ತೇವೆ, ಬೃಹತ್ ಕಟ್ಟಡಗಳು, ಸ್ಮಾರಕಗಳು, ಉನ್ನತ ನಾಗರಿಕತೆಯು ನಮಗೆ ಗೋಚರಿಸುತ್ತದೆ. ಇವೆಲ್ಲವನ್ನು ಮಾಡಿದವರು ಯಾರು? ದೇಹದಲ್ಲಿರುವ ಅತಿ ಸೂಕ್ಷ್ಮವಾದ ಅಣುವೆಂಬ ಕಿಡಿಯು ಇವೆಲ್ಲವನ್ನು ಮಾಡಿದೆ. ಆತ್ಮವೆಂಬ ಸಣ್ಣದೊಂದು ಕಿಡಿಯು ಇಷ್ಟೆಲ್ಲಾ ಅದ್ಭುತಗಳನ್ನು ಮಾಡಬಲ್ಲದು ಎಂದ ಮೇಲೆ ಪರಮ ಪರಿಪೂರ್ಣ ಚೇತನನು ಏನೇನನ್ನು ಮಾಡಬಲ್ಲ ಎಂದು ಊಹಿಸಿಕೊಳ್ಳುವುದೇ ನಮಗೆ ಕಷ್ಟವಾಗುತ್ತದೆ. ಸಣ್ಣ ಆತ್ಮ ಈ ಒಂದು ಸಾಧಾರಣ ಮನುಷ್ಯನ ದೇಹದಲ್ಲಿ ಇದ್ದುಕೊಂಡು ದೊಡ್ಡ ದೊಡ್ಡ ನಗರಗಳನ್ನು, ಕಟ್ಟಡಗಳನ್ನು, ಸ್ಮಾರಕಗಳನ್ನು, ಉನ್ನತ ನಾಗರಿಕತೆಯನ್ನು ಸ್ಥಾಪಿಸುತ್ತಾನೆ. ಹೀಗಿರುವಾಗ ಎಲ್ಲಾ ಜೀವಾತ್ಮರ ಪರಮಾತ್ಮನಾದ ಭಗವಂತ ಏನೇನು ಮಾಡಬಲ್ಲನು ಎಂದು ಊಹಿಸಿಕೊಳ್ಳುವುದು ಕೂಡ ನಮಗೆ ಸಾಧ್ಯ ಇಲ್ಲ. ದೇಹದಲ್ಲಿರುವ ಈ ಸೂಕ್ಷ್ಮಾಕಾರದ ಆತ್ಮವೆಂಬ ಅಣುವಿನ ನೈಸರ್ಗಿಕ ಒಲವು ಈ ಪೂರ್ಣದ ಗುಣಗಳನ್ನು, ಜ್ಞಾನ, ಆನಂದ ಮತ್ತು ನಿರಂತರತೆಗಳನ್ನು ಪಡೆದುಕೊಳ್ಳುವುದೇ ಆಗಿರುತ್ತದೆ. ನಾವೆಲ್ಲರೂ ಕೂಡ, ನೀವು ಯಾರಿಗಾದ್ರೂ ಕೇಳಬಹುದು, ಹೇಗೆ ಈ ಪ್ರಭುಪಾದರು ಹೇಳಿರುವಂತ ವಾಕ್ಯದಲ್ಲಿ ನಮ್ಮೆಲ್ಲ ಸೂಕ್ಷ್ಮಾಕಾರದ ಆತ್ಮನ ನೈಸರ್ಗಿಕ ಒಲವು, ನ್ಯಾಚುರಲ್ ಅಟ್ರಾಕ್ಷನ್ ಎಲ್ಲಿದೆ? ಜ್ಞಾನ, ಆನಂದ ಮತ್ತು ನಿರಂತರತೆಗಳಲ್ಲಿ ನಮಗೆ ನೈಸರ್ಗಿಕ ಒಲವು ಇದೆ. ಹೇಗೆ? ಪ್ರತಿಯೊಂದು ಜೀವಿಯನ್ನ ನೋಡಿ, ಯಾರೂ ಕೂಡ ದೇಹವನ್ನ ಬಿಡ್ಲಿಕ್ಕೆ ಯಾರಿಗೂ ಕೂಡ ಇಷ್ಟ ಇಲ್ಲ. ಸಾವನ್ನ ಒಪ್ಕೊಳ್ಳಿಕ್ಕೆ ಯಾರಿಗೂ ಕೂಡ ಇಷ್ಟ ಇಲ್ಲ. ಆ ನಿರಂತರತೆ, ಆತ್ಮದ ನಿರಂತರತೆ ಏನಿದೆ ಅದರ ಕಡೆ ನಮ್ಮ ನೈಸರ್ಗಿಕ ಒಲವು. ನಾನು ಸಾಯಬಾರದು. ಆದ್ರೆ ಈ ಪ್ರಶ್ನೆಗಳನ್ನು ನಾವು ಯಾವತ್ತೂ ಕೇಳೋದಿಲ್ಲ. ಎಲ್ಲರೂ ಸಾಯ್ತಾರೆ, ನಾನು ಸಾಯ್ತೀನಿ. ಹೌದು, ಆಯ್ತು, ಎಲ್ಲರೂ ಸಾಯ್ತಾ ಇದ್ದಾರೆ, ನಾನು ಒಂದಿನ ಸಾಯ್ತೀನಿ. ಆದ್ರೆ ನಾನು ಯಾಕೆ ಸಾಯ್ಬೇಕು? ನನಗೆ ಇಷ್ಟ ಇಲ್ಲ ಅಲ್ಲ, ಸಾಯ್ಲಿಕ್ಕೆ ನನಗೆ ಇಷ್ಟ ಇಲ್ಲ, ಆದ್ರೂ ಕೂಡ ನಾನು ಸಾಯ್ಬೇಕು ಯಾಕೆ? ಈ ಪ್ರಶ್ನೆಗೆ ಉತ್ತರ ಇಲ್ಲಿದೆ. ಯಾಕಂದ್ರೆ ಆತ್ಮ, ಅದರ ಸ್ವರೂಪ ಏನಂದ್ರೆ ಅದು ಶಾಶ್ವತ, ಅದು ನಿರಂತರವಾಗಿ ಇರುತ್ತೆ, ಅದಕ್ಕೆ ಸಾವು ಅನ್ನೋದೇ ಇಲ್ಲ. ಹಾಗಾಗಿ ಈ ದೇಹದ ಮುಖಾಂತರ ಅದು ತನ್ನ ನಿರಂತರತೆಯನ್ನ ವ್ಯಕ್ತಪಡಿಸುತ್ತದೆ. ಯಾವಾಗ ದೇಹದ ಜೊತೆ ಗುರುತಿಸ್ಕೋತೀವೋ ಆವಾಗ ಅನ್ಕೋತೀವಿ ನಾನು ಈ ದೇಹದಲ್ಲೇ ಶಾಶ್ವತವಾಗಿ ಇರಬೇಕು ಅಂತ. ಆದರೆ ದೇಹ ಶಾಶ್ವತ ಅಲ್ಲ. ದೇಹ ಪಂಚಭೂತದಿಂದ ಆಗಿದ್ದು ಪಂಚಭೂತದಲ್ಲೇ ಲೀನ ಆಗಿ ನಾಶ ಆಗಿ ಹೋಗ್ತದೆ. ಆದ್ರೆ ಆತ್ಮ ಪಂಚಭೂತದಿಂದ ಆಗಿದ್ದಲ್ಲ. ಆತ್ಮ ಶಾಶ್ವತ. ಮತ್ತೆ ಅದು ಶಾಶ್ವತವಾಗಿ ಎಲ್ಲಿವರೆಗೆ ನಮಗೆ ಆತ್ಮ ಸಾಕ್ಷಾತ್ಕಾರವಾಗುವುದಿಲ್ವೋ, ಎಲ್ಲಿವರೆಗೆ ನಾವು ಆ ಎಲ್ಲಾ ಆತ್ಮಗಳ ಪರಮ ಆತ್ಮನಾದ ಭಗವಂತನಿಗೆ ಶರಣಾಗೋದಿಲ್ವೋ, ಅಲ್ಲಿ ತನಕ ನಾವು ಇದೇ ಪ್ರಪಂಚದಲ್ಲಿ, ಭೌತಿಕ ಜಗತ್ತಿನಲ್ಲೇ ಇರಬೇಕಾಗ್ತದೆ. ಮೊದಲನೆಯ ಗುಣ ನಿರಂತರತೆ. ಆತ್ಮದ ಮೊದಲನೇ ಗುಣ ನಿರಂತರತೆ, ಶಾಶ್ವತವಾಗಿರುವುದು. ಎರಡನೇ ಗುಣ ಜ್ಞಾನ. ಸತ್, ಚಿತ್ ಮತ್ತೆ ಆನಂದ. ಸತ್ ಅಂದ್ರೆ ನಿರಂತರವಾಗಿರುವುದು, ಚಿತ್ ಅಂದ್ರೆ ಸಂಪೂರ್ಣ ಜ್ಞಾನದಿಂದ ಇರುವುದು. ಇದನ್ನ ಕೂಡ ಸ್ವಾಭಾವಿಕವಾಗಿ ನಾವು ನೋಡ್ಬೋದು. ನಮ್ಗೆ ಏನಾದ್ರೂ ಕಂಡ್ರೂ ಕೂಡ ನಾವು ಅದನ್ನ ನಾನು ತಿಳ್ಕೋಬೇಕು ಅಂತ ನಮಗೆ ಮನಸ್ಸು ಬರುತ್ತೆ. ಅದಾದ್ಮೇಲೆ ನಮ್ಮ ಲೇಸಿನೆಸ್ ಇಂದ ನಾವು ಎಷ್ಟೋ ಸಲ ಬಿಟ್ಟು ಬಿಡ್ತೀವಿ ತಿಳ್ಕೊಳ್ಳೋದನ್ನ. ಆದ್ರೆ ನೈಸರ್ಗಿಕ ಒಲವು ಏನಿದೆ, ನಾನು ತಿಳ್ಕೋಬೇಕು. ಯಾಕಂದ್ರೆ ಇದು ಆತ್ಮದ ಸ್ವರೂಪ, ಆತ್ಮದ ನಿಜವಾದ ಸ್ಥಿತಿ ಏನು? ಸಂಪೂರ್ಣ ಜ್ಞಾನದಲ್ಲಿ ಇರುವುದು. ಸೊ ಸತ್, ಚಿತ್. ಸತ್ ಅಂದ್ರೆ ನಿರಂತರತೆ, ಶಾಶ್ವತತೆ. ಚಿತ್ ಅಂದ್ರೆ ಸಂಪೂರ್ಣ ಜ್ಞಾನ ಮತ್ತೆ ಆನಂದ. ಯಾವ ಜೀವಿಗೆ ಬೇಕಾದ್ರೆ ನೀವು ಕೇಳಿ, ನಾನ್ ನಿಮ್ಗೆ ಸ್ವಲ್ಪ ದುಃಖ ಕೊಡ್ತೀನಿ, ತಗೋತೀರಾ?
ಯಾವ ಜೀವಿಯೂ ಕೂಡ ಒಪ್ಕೊಳ್ಳೋದಿಲ್ಲ ನನಗೆ ದುಃಖ ಕೊಡಿ ಅಂತ. ಯಾವ ಜೀವಿಯೂ ಕೂಡ ಒಪ್ಕೊಳ್ಳೋದಿಲ್ಲ. ಯಾಕಂದ್ರೆ ಪ್ರತಿಯೊಂದು ಜೀವಿಯ ನಿಜವಾದ ಸ್ಥಾನ ನಿರಂತರ ಆನಂದದಲ್ಲಿ ಇರುವುದು. ನೈಸರ್ಗಿಕ ಒಲವು, ನ್ಯಾಚುರಲ್ ಅಟ್ರಾಕ್ಷನ್ ಎಲ್ಲಿದೆ? ನಿರಂತರವಾದ ಆನಂದದ ಕಡೆಗೆ ಇದೆ. ಹಾಗಾಗಿ ನಮಗೆ ದುಃಖ ಅನ್ನುವುದು ಬೇಡ. ಈ ಪ್ರಶ್ನೆ ಕೂಡ ಯಾರು ಮಾಡುವುದಿಲ್ಲ. ನನಗೆ ದುಃಖ ಬರುತ್ತೆ, ನನಗೆ ನನ್ನ ಆತ್ಮಕ್ಕೆ, ನನ್ನ ಮನಸ್ಸಿಗೆ, ನನ್ನ ದೇಹಕ್ಕೆ ದುಃಖ ಬೇಡ, ಆದ್ರೂ ಕೂಡ ನಾನು ದುಃಖವನ್ನ ಅನುಭವಿಸ್ಬೇಕು. ಯಾಕೆ ಅನುಭವಿಸ್ಬೇಕು ಅಂತ ಯಾರು ಪ್ರಶ್ನೆ ಕೇಳುವುದಿಲ್ಲ. ಸೊ ಹಾಗಾಗಿ ಶಾಸ್ತ್ರದಲ್ಲಿ ಕಲಿಯುಗದಲ್ಲಿ ಬದುಕುವಂತಹ ಮನುಷ್ಯರಿಗೆ ದುರ್ಭಾಗಿಗಳು ಅಂತ ಹೇಳ್ತಾರೆ. ಮೋಸ್ಟ್ ಅನ್ಫಾರ್ಚುನೇಟ್ ಪೀಪಲ್ ಅಂತ ಹೇಳ್ತಾರೆ. ಸತ್ಯವನ್ನ ಕಣ್ಣು ಮುಂದೆ ನೋಡಿಕೊಂಡು ಕೂಡ ನಮಗೆ ಈ ಪ್ರಶ್ನೆಗಳು ನಮ್ಮ ಮನಸ್ಸಿನಲ್ಲಿ ಮೂಡುವುದಿಲ್ಲ. ಸೊ ಹಾಗಾಗಿ ವಿ ಆರ್ ದ ಮೋಸ್ಟ್ ಅನ್ಫಾರ್ಚುನೇಟ್ ಪೀಪಲ್. ಆದರೆ ಭೌತಿಕ ದೇಹದ ದೆಸೆಯಿಂದ ಈ ಅಪೇಕ್ಷೆಗಳು ಭಗ್ನಗೊಳ್ಳುತ್ತವೆ. ಏನ್ ಅಪೇಕ್ಷೆ? ನಿರಂತರವಾಗಿ ಸಂಪೂರ್ಣ ಜ್ಞಾನ ಮತ್ತೆ ಆನಂದದಿಂದ ಇರುವಂತಹ ಆತ್ಮದ ನೈಸರ್ಗಿಕ ಒಲವು. ಈ ಅಪೇಕ್ಷೆ ಹೇಗೆ ಭಗ್ನವಾಗುತ್ತದೆ? ಭೌತಿಕ ದೇಹದ ದೆಸೆಯಿಂದ ಈ ಅಪೇಕ್ಷೆಗಳು ಭಗ್ನವಾಗುತ್ತವೆ. ಆತ್ಮವು ತಾನೇನನ್ನು ಬಯಸುತ್ತದೋ ಅದು ಹೇಗೆ ಈಡೇರಿಸಿಕೊಳ್ಳಬೇಕು ಎಂಬುದರ ವಿವರವನ್ನು ಭಗವದ್ಗೀತೆಯಲ್ಲಿ ನೀಡಲಾಗಿದೆ. ಸೊ ಆತ್ಮ ಏನ್ ಬಯಸ್ತದೋ ಅದನ್ನ ಹೇಗೆ ಈಡೇರಿಸಿಕೊಳ್ಳೋದು, ಇದನ್ನ ಭಗವದ್ಗೀತೆಯಲ್ಲಿ ಹೇಳಲಾಗಿದೆ. ಒಂದು ಅಸಮಗ್ರ ಉಪಕರಣದ ನೆರವಿನಿಂದ ನಾವು ಈ ಹೊತ್ತು ನಿತ್ಯತೆ, ಆನಂದ ಹಾಗೂ ಜ್ಞಾನಗಳನ್ನು ಗಳಿಸಿಕೊಳ್ಳಲು ಪ್ರಯತ್ನಿಸುತ್ತಿದ್ದೇವೆ. ಅಸಮಗ್ರ ಉಪಕರಣ ಅಂದ್ರೆ ಇಂಪರ್ಫೆಕ್ಟ್ ಇನ್ಸ್ಟ್ರೂಮೆಂಟ್. ಈ ದೇಹ ಅನ್ನೋದು ಇಂಪರ್ಫೆಕ್ಟ್ ಇನ್ಸ್ಟ್ರೂಮೆಂಟ್. ಯಾಕಂದ್ರೆ ಈ ದೇಹಕ್ಕೆ ತನ್ನದೇ ಇರುವಂತಹ ಆನಂದ ಇಲ್ಲ. ಸೊ ಈ ಅಸಮಗ್ರ ಉಪಕರಣದ ನೆರವಿನಿಂದ ನಾವು ನಿತ್ಯತೆ, ಆನಂದ ಮತ್ತೆ ಜ್ಞಾನಗಳನ್ನು ಗಳಿಸಿಕೊಳ್ಳಲು ಪ್ರಯತ್ನಿಸುತ್ತಿದ್ದೇವೆ. ನಾವು ಈ ಗುರಿಯತ್ತ ಮುನ್ನಡೆಯದಂತೆ ನಮ್ಮ ಐಹಿಕ ದೇಹವು ನಮ್ಮನ್ನು ತಡೆಯುತ್ತದೆ. ಆದ್ದರಿಂದ ನಾವು ನಮ್ಮ ಈ ದೇಹವನ್ನು ಮೀರಿದ ಒಂದು ಅಸ್ತಿತ್ವವನ್ನು ಸಾಕ್ಷಾತ್ಕಾರ ಮಾಡಿಕೊಳ್ಳಬೇಕು. ನಾವು ಈ ದೇಹದಲ್ಲಿ ನಾವು ಈ ದೇಹವಲ್ಲ ಎಂಬ ಪುಸ್ತಕ ಜ್ಞಾನ, ಅಂತಹ ಅರಿವು ಪಡೆಯಲು ಸಾಕಾಗದು. ನಮಗೆ ನಾನು ಈ ದೇಹ ಅಲ್ಲ ಅಂತ ಸಾಕ್ಷಾತ್ಕಾರ ಆಗ್ಬೇಕಂದ್ರೆ ಬರೇ ಬುಕ್ಕಿಶ್ ನಾಲೆಡ್ಜ್, ಬರೇ ಪುಸ್ತಕದಲ್ಲಿ ಬರ್ದಿದ್ದನ್ನ ಓದುವುದರಿಂದ ಮಾತ್ರ ಅದು ಸಾಧ್ಯ ಇಲ್ಲ. ನಾವು ಈ ದೇಹವಲ್ಲ ಎಂಬ ಪುಸ್ತಕ ಜ್ಞಾನ, ಅಂತಹ ಅರಿವು ಪಡೆಯಲು ಸಾಕಾಗದು. ನಾವು ನಮ್ಮ ದೇಹದ ಯಜಮಾನರು, ಆಳುಗಳಲ್ಲ ಎಂಬ ಅಂಶವನ್ನು ಸದಾ ಪ್ರತ್ಯೇಕವಾಗಿಯೇ ಇರಿಸಿಕೊಂಡಿರಬೇಕು. ಭಗವಂತ ಕೂಡ ಭಗವದ್ಗೀತೆಯಲ್ಲಿ ಈ ದೇಹವನ್ನ ಒಂದು ರಥಕ್ಕೆ ಹೋಲಿಸ್ತಾರೆ. ರಥಗಳಲ್ಲಿ 5 ಕುದುರೆಗಳನ್ನ ಕಂಟ್ರೋಲ್ ಮಾಡ್ಲಿಕ್ಕೆ ಹಗ್ಗವನ್ನ ಹಿಡಿದಿಟ್ಟುಕೊಂಡಿರುವಂತಹ ಒಬ್ಬ ಸಾರಥಿ, ಮತ್ತೆ ಆ ರಥದಲ್ಲಿ ಪ್ರಯಾಣ ಮಾಡುವಂತಹ ಒಬ್ಬ ಪ್ರಯಾಣಿಕ. ಸೊ ಈ ಇಡೀ ರಥವನ್ನು ಭಗವಂತ ನಮ್ಮ ದೇಹಕ್ಕೆ ಹೋಲಿಕೆ ಮಾಡ್ತಾರೆ. ಮತ್ತೆ ಆ 5 ಕುದುರೆಗಳನ್ನ ನಮ್ಮ 5 ಬಲಿಷ್ಠ ಇಂದ್ರಿಯಗಳಿಗೆ ಹೋಲಿಸ್ತಾನೆ. ಮತ್ತೆ ಆ ಕುದುರೆಗಳನ್ನ ಕಂಟ್ರೋಲ್ ಮಾಡುವಂತಹ ಹಗ್ಗಗಳನ್ನ ನಮ್ಮ ಮನಸ್ಸಿಗೆ ಹೋಲಿಕೆ ಮಾಡ್ತಾನೆ. ಮತ್ತೆ ಯಾರು ಹಗ್ಗಗಳನ್ನ ಕಂಟ್ರೋಲ್ ಮಾಡ್ತಾ ಇದ್ದಾನೋ ಸಾರಥಿ, ಆ ಸಾರಥಿ ಯಾರು ಅಂದ್ರೆ ನಮ್ಮಲ್ಲಿ ನಮ್ಮ ಬುದ್ಧಿ. ಮತ್ತೆ ಯಜಮಾನ, ಪ್ರಯಾಣ ಮಾಡುವಂತಹ ಯಜಮಾನ ಯಾರು ಅಂದ್ರೆ ನಮ್ಮ ನಿಜವಾದ ಅಸ್ತಿತ್ವ, ಜೀವಾತ್ಮ.
ಸೊ ನಾವು ಆ ದೇಹದ ಒಳಗಡೆ, ಈ ದೇಹದ ಒಳಗಡೆ ಯಜಮಾನನ ತರ ನಾವು ಆಳಬೇಕು ವಿನ ನಾವು ಆ ಯಜಮಾನ ಹೇಳಿದ ಹಾಗೆ ಆ ಪ್ರಯಾಣ ಮಾಡುವಂತಹ ಜೀವಾತ್ಮ ಅವನು ಹೇಳಿದ ಹಾಗೆ ಬುದ್ಧಿ ನಡಿಬೇಕು. ಬುದ್ಧಿ ಹೇಳಿದ ಹಾಗೆ ಮನಸ್ಸು ಇಂದ್ರಿಯಗಳನ್ನ ಕಂಟ್ರೋಲ್ ಮಾಡಬೇಕು ವಿನ ಇಂದ್ರಿಯಗಳು ಮನಸ್ಸು ಬುದ್ಧಿಯನ್ನ, ಮತ್ತೆ ಬುದ್ಧಿ ಆತ್ಮವನ್ನ ಕಂಟ್ರೋಲ್ ಮಾಡಬಾರದು. ಯಾಕಂದ್ರೆ ನಾವು ಈ ದೇಹದ ಮಾಲೀಕರು, ನಾವು ಈ ದೇಹದ ಆಳುಗಳಲ್ಲ. ಒಂದು ಮೋಟಾರು ಕಾರನ್ನು ನಡೆಸುವ ಬಗೆಯು ನಮಗೆ ಚೆನ್ನಾಗಿ ತಿಳಿದಿದ್ದರೆ ಆ ಕಾರು ನಮಗೆ ಒಳಿತಾದ ಸೇವೆ ಕೊಡುತ್ತದೆ. ಅದೇ ಚೆನ್ನಾಗಿ ಕಾರು ನಡೆಸುವ ಕಲೆ ನಮಗೆ ಗೊತ್ತಿಲ್ಲದಿದ್ದರೆ ಅಪಾಯಕ್ಕೆ ಸಿಕ್ಕುತ್ತೇವೆ. ಈ ದೇಹವನ್ನ ಇಲ್ಲಿ ಒಂದು ಒಳ್ಳೆಯ ವಾಹನಕ್ಕೆ ಹೋಲಿಸಿದ್ದಾರೆ. ಆ ವಾಹನವನ್ನ ನಿಮಗೆ ಚೆನ್ನಾಗಿ ಓಡಿಸ್ಲಿಕ್ಕೆ ಗೊತ್ತಿದರೆ, ನಡೆಸಲಿಕ್ಕೆ ಗೊತ್ತಿದ್ರೆ ಆ ವಾಹನ ನಿಮ್ಗೆ ಒಳ್ಳೆಯ ಬೆನಿಫಿಟ್ ಕೊಡುತ್ತೆ. ಆದ್ರೆ ಅದೇ ನಮಗೆ ಗೊತ್ತಿಲ್ಲ ಅಂತಂದ್ರೆ ನಮಗೆ ಅಪಾಯಕ್ಕೆ ಅದು ಸಿಕ್ಕಿಸುತ್ತದೆ. ಈ ದೇಹವನ್ನು ಇಂದ್ರಿಯಗಳಿಂದ ಮಾಡಲಾಗಿದೆ. ಇಂತಹ ಇಂದ್ರಿಯಗಳಾದರೂ ಸರ್ವದಾ ಬಾಹ್ಯ ವಸ್ತುಗಳಿಗಾಗಿ ಹಂಬಲಿಸುತ್ತವೆ. ಕಣ್ಣುಗಳು ಲಾವಣ್ಯವತಿಯಾದ ತರುಣಿಯೊಬ್ಬಳನ್ನು ನೋಡಿ, ಆಹಾ, ಇಲ್ಲೊಬ್ಬ ಸುಂದರಿ ಹೋಗುತ್ತಿದ್ದಾಳೆ, ಅಥವಾ ಒಬ್ಬ ಚೆಲುವ ಹೋಗುತ್ತಿದ್ದಾನೆ, ಅವಳನ್ನು ಅಥವಾ ಅವನನ್ನು ಇನ್ನೂ ಸ್ವಲ್ಪ ಹೊತ್ತು ಹಾಗೇ ನೋಡುತ್ತಿರೋಣ ಎನ್ನುತ್ತವೆ. ಹಾಗೂ ಇಂಥಲ್ಲಿ ಒಂದು ಭರ್ಜರಿ ಸಂಗೀತ ಕಚೇರಿ ನಡೆಯುತ್ತಿದೆ, ಸಂಗೀತ ಸುಧೆ ಸವಿಯೋಣ ಎನ್ನುತ್ತವೆ ಕಿವಿಗಳು. ಇಂತಹ ಒಂದು ಸ್ಥಳದಲ್ಲಿ ಒಂದು ಒಳ್ಳೆಯ ಫಲಾಹಾರ ಮಂದಿರ ಇದೆ, ರುಚಿಕಟ್ಟಾದ ತಿಂಡಿ ಪದಾರ್ಥಗಳಿವೆ, ಆ ಸ್ಥಳ ಹೆಸರುವಾಸಿ, ಅಲ್ಲಿಗೆ ಹೋಗಬಾರದೇಕೆ ಎಂದು ನಾಲಿಗೆ ಹೇಳುತ್ತದೆ. ಹೀಗೆ ಇಂದ್ರಿಯಗಳು ನಮ್ಮನ್ನು ಒಂದೆಡೆಯಿಂದ ಇನ್ನೊಂದೆಡೆಗೆ ಒಯ್ಯುತ್ತಲೇ ಇರುತ್ತವೆ. ಇದರಿಂದಾಗಿ ನಾವು ಪಥಭ್ರಾಂತರಾಗುತ್ತೇವೆ. ಇದನ್ನ ಬಹಳ ಸಹಜವಾಗಿ ನಾವು ನಮ್ಮ ಜೀವನದಲ್ಲಿ ನೋಡ್ತೀವಿ, ಪ್ರತಿಯೊಂದು ದಿನ ನೋಡ್ತೀವಿ. ನಮ್ಮ ನಾಲಿಗೆ ಏನೋ ಒಂದು ತಿನ್ಬೇಕಂತ ಇಚ್ಛೆ ಮಾಡುತ್ತೆ, ನಮ್ಮ ಕಿವಿ ನನ್ಗೇನೋ ಸುಂದರವಾದಂತಹ ಮಧುರವಾದಂತಹ ಗೀತವನ್ನ ಕೇಳಬೇಕು ಅಂತ ಬಯಸ್ತದೆ, ನಮ್ಮ ಕಣ್ಣುಗಳು ಯಾವುದೋ ಸುಂದರವಾದಂತಹ ವ್ಯಕ್ತಿನ, ವಸ್ತುನ, ಚಿತ್ರನ ನೋಡಬೇಕು ಎಂದು ಬಯಸ್ತದೆ. ಆದ್ರೆ ನಮ್ಮ ಕಣ್ಣುಗಳು ಏನ್ ನೋಡ್ಲಿಕ್ಕೆ ಬಯಸ್ತಾವೋ, ನಮ್ಮ ಕಿವಿಗಳು ಏನ್ ಕೇಳಲಿಕ್ಕೆ ಬಯಸ್ತಾವೋ, ನಮ್ಮ ಮೂಗು ಏನನ್ನ ಈ ವಾಸನೆ ತಗೊಳ್ಳಿಕ್ಕೆ ಬಯಸ್ತದೆಯೋ, ನಮ್ಮ ನಾಲಿಗೆ ಯಾವ ವಸ್ತುವಿನ ರುಚಿ ನೋಡ್ಲಿಕ್ಕೆ ಬಯಸ್ತದೆಯೋ, ಇವೆಲ್ಲದರ ಹಿಂದೆ ನಾವು ಹೋಗ್ಬಿಟ್ರೆ ನಾವು ಪಥಭ್ರಾಂತರಾಗುತ್ತೇವೆ. ಇಂದ್ರಿಯಾಣಾಂ ಹಿ ಚರತಾಂ ಯನ್ಮನೋನು ವಿಧೀಯತೆ ತದಸ್ಯ ಹರತಿ ಪ್ರಜ್ಞಾಂ ವಾಯುರ್ನಾವಮಿವಾಂಭಸ. ಇಲ್ಲಿ ಒಂದು ಒಳ್ಳೆ ಉದಾಹರಣೆ ಕೊಡ್ತಾ ಇದ್ದಾರೆ ಭಗವಂತ ಕೃಷ್ಣ. ಹೇಳ್ತಾ ಇದ್ದಾನೆ ಹೇಗೆ ಪಥಭ್ರಾಂತವಾದಂತ ಒಂದು ಇಂದ್ರಿಯ ಹೇಗೆ ನಮ್ಮನ್ನ ನಾಶಕ್ಕೆ ಕರ್ಕೊಂಡು ಹೋಗ್ತದೆ ಅಂತ. ಇಂದ್ರಿಯಾಣಾಂ ಹಿ ಚರತಾಂ ಯನ್ಮನೋನು ವಿಧೀಯತೆ ತದಸ್ಯ ಹರತಿ ಪ್ರಜ್ಞಾಂ ವಾಯುರೇವ ಇವಾಂಭಸ. ಬಲವಾಗಿ ಬೀಸುವ ಗಾಳಿಯು ನದಿಯ ಮೇಲಿನ ದೋಣಿಯನ್ನು ಹಾರಿಸಿ ಬಿಡುವಂತೆ ಮನಸ್ಸು ಆಸಕ್ತಿ ವಹಿಸುವ ಯಾವುದೇ ಒಂದು ಇಂದ್ರಿಯವೂ ಕೂಡ ವ್ಯಕ್ತಿಯ ಬುದ್ಧಿಯನ್ನು ಹಾರಿಸಿಕೊಂಡು ಹೋಗಿಬಿಡಬಹುದು. ನಮ್ಮ ಇಂದ್ರಿಯಗಳು ಎಷ್ಟು ಪವರ್ಫುಲ್ ಇದಾವೆ ಅಂದ್ರೆ, ಒಂದು ಇಂದ್ರಿಯ ಪಥಭ್ರಾಂತ ಆಗ್ಬಿಟ್ರೆ ಅದು ನಮ್ಮ ಬುದ್ಧಿಯನ್ನು ಹಾರಿಸಿಕೊಂಡು ಹೋಗ್ಬಿಡ್ತದೆ. ಹೇಗೆ ಜೋರಾಗಿ ಬೀಸುವ, ಬಲವಾಗಿ ಬೀಸುವ ಗಾಳಿಯು ನದಿಯ ಮೇಲಿನ ದೋಣಿಯನ್ನು ಹಾರಿಸಿಕೊಂಡು ಹೋಗ್ತದೋ, ಅದೇ ರೀತಿ ನಮ್ಮ ಮನಸ್ಸು ಯಾವುದಾದ್ರೂ ಒಂದು ಇಂದ್ರಿಯ ಆಸಕ್ತಿ ಪಡುವಂತ ವಸ್ತು ಹಿಂದೆ ಅಥವಾ ವ್ಯಕ್ತಿ ಹಿಂದೆ ಹೋಗಿಬಿಟ್ರೆ ಅದು ನಮ್ಮ ಬುದ್ಧಿಯನ್ನ ನಾಶ ಮಾಡಿಬಿಡುತ್ತದೆ. ಇಂದ್ರಿಯಗಳನ್ನು ಹೇಗೆ ಹದ್ದಿನಲ್ಲಿಟ್ಟುಕೊಳ್ಳಬೇಕೆಂಬುದನ್ನು
ನಾವು ಕಲಿತುಕೊಳ್ಳಬೇಕಾದದ್ದು ತುಂಬಾ ಅಗತ್ಯ. ಇಂದ್ರಿಯಗಳನ್ನ ಹೇಗೆ ಹತೋಟಿಯಲ್ಲಿಟ್ಟುಕೋಬೇಕು ಎಂದು ನಾವು ಕಲ್ತ್ಕೊಳ್ಳುವುದು ತುಂಬಾ ಅವಶ್ಯಕ, ಅಗತ್ಯ. ಇಂದ್ರಿಯಗಳನ್ನು ವಶ ಮಾಡಿಕೊಳ್ಳುವುದನ್ನು ಬಲ್ಲ ವ್ಯಕ್ತಿಗೆ ಗೋಸ್ವಾಮಿ ಎನ್ನುವ ಹೆಸರನ್ನು ನೀಡಲಾಗಿದೆ. ಯಾವಾಗ ಒಬ್ಬ ವ್ಯಕ್ತಿ ತನ್ನ ಎಲ್ಲಾ ಇಂದ್ರಿಯಗಳನ್ನು ತನ್ನ ವಶದಲ್ಲಿ ಇಟ್ಕೋತಾನೋ ಅವನಿಗೆ ಗೋಸ್ವಾಮಿ ಎಂದು ಕರೆಯುತ್ತಾರೆ. ನಮ್ಮ ಪರಂಪರೆಯಲ್ಲೂ ಕೂಡ ಬಹಳಷ್ಟು ಶುದ್ಧ ಭಕ್ತರಿಗೆ, ವಿಶೇಷವಾಗಿ ಚೈತನ್ಯ ಮಹಾಪ್ರಭು ಅವರ ಶಿಷ್ಯರಿಗೆ, ಅದರಲ್ಲೂ ವಿಶೇಷವಾಗಿ 6 ಶಿಷ್ಯಂದಿರು ಷಡ್ಗೋಸ್ವಾಮಿಗಳು, ಅವರಿಗೆ ಗೋಸ್ವಾಮಿ ಎಂದು ಕರೆಯುತ್ತಾರೆ. ಯಾಕೆಂದ್ರೆ ಅವರು ತಮ್ಮ ಎಲ್ಲಾ ಇಂದ್ರಿಯಗಳನ್ನ ತಮ್ಮ ಹತೋಟಿಯಲ್ಲಿ ಇಟ್ಕೊಂಡಿದ್ರು. ನಾಲಿಗೆ ಏನ್ ಕೇಳ್ತದೋ ಅದು ಕೇಳಿದ್ದೆಲ್ಲ ಕೊಡ್ತಾ ಇರಲಿಲ್ಲ. ಕಿವಿ ಏನ್ ಕೇಳ್ತಾ ಇದೋ ಅದು ಕೇಳಿದ್ದೆಲ್ಲ ಕೊಡ್ತಾ ಇರಲಿಲ್ಲ. ಆತ್ಮ ಸಾಕ್ಷಾತ್ಕಾರಕ್ಕೆ, ಭಗವತ್ ಸಾಕ್ಷಾತ್ಕಾರಕ್ಕೆ ಏನು ಉಪಯೋಗಕ್ಕೆ ಬರುತ್ತೋ ಅದನ್ನೇ ಕೇಳ್ತಾ ಇದ್ರು, ಅದನ್ನೇ ನೋಡ್ತಾ ಇದ್ರು, ಅದನ್ನೇ ತಿಂತಾ ಇದ್ರು, ಅದನ್ನೇ ಮುಟ್ತಾ ಇದ್ರು. ಅಂತಹ ಆತ್ಮ ಸಾಕ್ಷಾತ್ಕಾರವಂತ ಜೀವಿಗೆ ಗೋಸ್ವಾಮಿ ಎಂದು ಕರೆಯುತ್ತಾರೆ. ವೃಂದಾವನಕ್ಕೆ ನಾವು ಹೋದ್ರೆ ಅಲ್ಲಿ ಬಹಳ ಜನ ಫ್ಯಾಮಿಲಿ ಟೈಟಲ್ಸ್ ಅನ್ನ ಮಾಡ್ಕೊಂಡ್ ಬಿಟ್ಟಿದ್ದಾರೆ. ಗೋಸ್ವಾಮಿ ಅನ್ನೋದು ಒಂದು ಫ್ಯಾಮಿಲಿ ಟೈಟಲ್ ಆಗಿ ಮಾಡ್ಕೊಂಡಿದ್ದಾರೆ. ಆದ್ರೆ ಗೋಸ್ವಾಮಿ ಅನ್ನೋದು ಒಂದು ಫ್ಯಾಮಿಲಿ ಟೈಟಲ್ ಅಲ್ಲ. ಯಾರು ತಮ್ಮ ಎಲ್ಲಾ ಇಂದ್ರಿಯಗಳನ್ನ ತಮ್ಮ ಹತೋಟಿಯಲ್ಲಿ ಇಟ್ಕೊಂಡಿದ್ದಾರೋ ಅವರಿಗೆ ಗೋಸ್ವಾಮಿ ಎಂದು ಕರೆಯುತ್ತಾರೆ. ಗೋ ಎಂದರೆ ಇಂದ್ರಿಯಗಳು ಹಾಗೂ ಸ್ವಾಮಿ ಅಂದ್ರೆ ನಿಯಂತ್ರಕ. ಆದ್ದರಿಂದ ಯಾರು ಇಂದ್ರಿಯಗಳನ್ನು ಹಿಡಿತದಲ್ಲಿಟ್ಟುಕೊಳ್ಳಲು ಬಲ್ಲನೋ ಅವನನ್ನು ಗೋಸ್ವಾಮಿ ಎಂದು ಪರಿಗಣಿಸಲಾಗುತ್ತದೆ. ಯಾವ ವ್ಯಕ್ತಿಯು ತನ್ನನ್ನು ತನ್ನ ಭ್ರಮಾತ್ಮಕ ದೇಹದ ಜೊತೆ ಗುರುತಿಸಿಕೊಳ್ಳುತ್ತಾನೋ ಅವನು ತಾನು ಚೇತನಾತ್ಮ ಎನ್ನುವ ಗ್ರಹಿಕೆಯಲ್ಲಿ ಸ್ಥಿತನಾಗಲಾರ ಎಂದು ಕೃಷ್ಣನು ಹೇಳುತ್ತಾನೆ. ದೈಹಿಕ ಸುಖವು ಹೊಯ್ದಾಡುವ ದೀಪದಂತೆ ಅಷ್ಟೇ ಅಲ್ಲ, ಅದು ಅಮಲು ತರುವಂತಹದು ಕೂಡ. ಆ ಸುಖವು ತಾತ್ಕಾಲಿಕವಾದ್ದರಿಂದ ನಾವು ಅದನ್ನು ಪೂರ್ತಿಯಾಗಿ ಅನುಭವಿಸುವುದು ಕೂಡ ಸಾಧ್ಯವಿಲ್ಲ. ನಿಜವಾದ ಸುಖವು ಆತ್ಮದ್ದು, ದೇಹದ್ದಲ್ಲ. ದೈಹಿಕ ಸುಖದ ಕಡೆ ಹೊರಳದಂತೆ ನಾವು ನಮ್ಮ ಬದುಕನ್ನು ರೂಪಿಸಿಕೊಳ್ಳಬೇಕು. ನಾವೇನಾದರೂ ದೈಹಿಕ ಸುಖದೆಡೆಗೆ ಹೋದರೆ ಆಗ ದೇಹದಾಚೆಗಿನ ನಮ್ಮ ನೈಜ ವ್ಯಕ್ತಿತ್ವದಲ್ಲಿ ಸ್ಥಿತರಾಗುವುದು ನಮಗೆ ಸಾಧ್ಯವಾಗುವುದಿಲ್ಲ. ಇವೆರಡೂ ಕೂಡ ಒಟ್ಟಿಗೆ ಸಾಧ್ಯ ಇಲ್ಲ. ಏನು? ನಾನು ದೇಹದ ಸುಖದ ಹಿಂದೆ ಕೂಡ ಹೋಗ್ತೀನಿ, ಮತ್ತೆ ಜೊತೆಗೆ ನಾನು ಆತ್ಮ ಸಾಕ್ಷಾತ್ಕಾರದ ಹಿಂದೆ ಕೂಡ ಹೋಗ್ತೀನಿ. ಎರಡೂ ಜೊತೆಗೆ ಹೋಗುವುದಿಲ್ಲ. ಯಾರು ದೇಹದ ಸುಖದ ಕಡೆಗೆ ಅಟ್ರಾಕ್ಟ್ ಆಗಿ ಹೋಗ್ತಾರೋ ಅವರಿಗೆ ಆತ್ಮ ಸಾಕ್ಷಾತ್ಕಾರದ ಸಾಧ್ಯ ಆಗುವುದಿಲ್ಲ. ಆತ್ಮ ಸಾಕ್ಷಾತ್ಕಾರ ಆಗ್ಬೇಕಂದ್ರೆ ನಾವು ನಮ್ಮ ಇಂದ್ರಿಯಗಳನ್ನ ನಮ್ಮ ಹತೋಟಿಯಲ್ಲಿ ಇಟ್ಕೊಳ್ಳೋದನ್ನ ಕಲ್ತ್ಕೋಬೇಕು. ಮತ್ತು ನಾವು ದೇಹ ಅಲ್ಲ, ಹೇಗೆ ನಾವು ದೇಹ ಅಲ್ಲ, ಹೇಗೆ ನಾನು ಇಂದ್ರಿಯ ಅಲ್ಲ, ಹೇಗೆ ನಾನು ಮನಸ್ಸು ಅಲ್ಲ, ಹೇಗೆ ನಾನು ಬುದ್ಧಿ ಅಲ್ಲ, ಹೇಗೆ ನಾನು ಅಹಂಕಾರ ಅಲ್ಲ, ನಾನು ಇವೆಲ್ಲಕ್ಕಿಂತ ಆಚೆ ಇರುವವನು, ನಾನು ಆತ್ಮ ಎನ್ನುವುದನ್ನ ನಾವು ಅರ್ಥ ಮಾಡ್ಕೋಬೇಕು. ಆವಾಗ ನಮಗೆ ದೇಹದಾಚೆಗಿನ ನಮ್ಮ ನೈಜ ವ್ಯಕ್ತಿತ್ವದಲ್ಲಿ ಸ್ಥಿತರಾಗುವುದು ನಮಗೆ ಸಾಧ್ಯ ಆಗುತ್ತೆ. ಭಗವಂತ ಭಗವದ್ಗೀತೆಯಲ್ಲಿ ಅದೇ 2ನೇ ಅಧ್ಯಾಯದಲ್ಲಿ ಇನ್ನೊಂದು ಕಡೆ ಹೇಳ್ತಾ ಇದ್ದಾನೆ, ಹೇಗೆ ಯಾರು ಇಂದ್ರಿಯ ಭೋಗದಲ್ಲಿ ತೊಡಗಿದಾರೋ, ಅದರಲ್ಲಿ ತುಂಬಾ ಆಸಕ್ತಿಯನ್ನ ವಹಿಸ್ತಾರೋ ಅವರಿಗೆ ಆಧ್ಯಾತ್ಮಿಕ ಜೀವನದಲ್ಲಿ ಆತ್ಮ ಸಾಕ್ಷಾತ್ಕಾರದಲ್ಲಿ ಏಕಾಗ್ರ ಚಿತ್ತದಿಂದ ಮುಂದೆ ಹೋಗ್ಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಭೋಗೈಶ್ವರ್ಯ ಪ್ರಸಕ್ತಾನಾಂ ತಯಾ ಅಪಹೃತ ಚೇತಸಾಂ ವ್ಯವಸಾಯಾತ್ಮಿಕ ಬುದ್ಧಿ ಸಮಾಧೋ ನ ವಿಧೀಯತೆ.
ತ್ರೈಗುಣ್ಯ ವಿಷಯ ವೇದ ನಿಸ್ತ್ರೈಗುಣ್ಯೋ ಭವಾರ್ಜುನ ನಿರ್ದ್ವಂದ್ವೋ ನಿತ್ಯ ಸತ್ವಸ್ಥೋ ನಿರ್ಯೋಗ ಕ್ಷೇಮ ಆತ್ಮವಾನ್. ಭೋಗೈಶ್ವರ್ಯ ಪ್ರಸಕ್ತಾನ, ಭೋಗ ಐಶ್ವರ್ಯದಲ್ಲಿ ಪ್ರಸಕ್ತನಾದವನು, ತುಂಬಾ ಆಸಕ್ತಿ ಉಳ್ಳವನು ತಯ ಅಪಹೃತ ಚೇತಸಾಂ, ಅವನು ಬುದ್ಧಿ ಏನಾಗ್ತದೆ, ಅಪಹೃತ ಅಂದ್ರೆ ಅವನು ಬುದ್ಧಿ ಕಳ್ಕೊಂಡ್ಬಿಡ್ತಾನೆ. ವ್ಯವಸಾಯಾತ್ಮಿಕ ಬುದ್ಧಿ ಸಮಾಧೋ ನ ವಿಧೀಯತೆ. ವ್ಯವಸಾಯಾತ್ಮಿಕ ಬುದ್ಧಿ ಅಂದ್ರೆ ಏಕಾಗ್ರ ಚಿತ್ತದಿಂದ ಇರುವುದು. ಆತ್ಮ ಸಾಕ್ಷಾತ್ಕಾರದಲ್ಲಿ, ಭಗವತ್ ಸಾಕ್ಷಾತ್ಕಾರದಲ್ಲಿ ಏಕಾಗ್ರ ಚಿತ್ತದಿಂದ ಇರುವುದಕ್ಕೆ ವ್ಯವಸಾಯಾತ್ಮಿಕ ಬುದ್ಧಿ ಅಂತ ಹೇಳ್ತಾರೆ. ಅಂದ್ರೆ ಬುದ್ಧಿ ಯಾವ ಕಡೆಯೂ ಕೂಡ ಡಿಸ್ಟ್ರಾಕ್ಟ್ ಆಗುದಿಲ್ಲ, ಒಂದೇ ಕಡೆ ಬುದ್ಧಿ ಫೋಕಸ್ ಆಗಿರ್ತದೆ. ಅದಕ್ಕಂತಾರೆ ವ್ಯವಸಾಯಾತ್ಮಿಕ ಬುದ್ಧಿ. ಸಮಾಧೌ ನ ವಿಧೀಯತೆ. ಯಾರು ಭೋಗೈಶ್ವರ್ಯದಲ್ಲಿ ಪ್ರಸಕ್ತರಾಗಿದ್ದಾರೋ, ಆಸಕ್ತರಾಗಿದ್ದಾರೋ ಅವರ ಬುದ್ಧಿ ಕಳೆದು ಹೋಗಿದೆ. ಮತ್ತೆ ಅವರಿಗೆ ಆತ್ಮ ಸಾಕ್ಷಾತ್ಕಾರದಲ್ಲಿ ಏಕಾಗ್ರ ಚಿತ್ತದಿಂದ ಮುಂದುವರಿಲಿಕ್ಕೆ ಸಾಧ್ಯ ಆಗುವುದಿಲ್ಲ. ತ್ರೈಗುಣ್ಯ ವಿಷಯ ವೇದ ನಿಸ್ತ್ರೈಗುಣ್ಯೋ ಭವಾರ್ಜುನ. ಎಲ್ಲಾ ವೇದಗಳು, ಶಾಸ್ತ್ರಗಳಲ್ಲಿ ಈ ಮೂರು ಗುಣದಲ್ಲಿ ಇದ್ದು, ಸತ್ವಗುಣ, ರಜೋಗುಣ, ತಮೋಗುಣ, ಈ ಮೂರು ಗುಣಗಳ ಅಧೀನದಲ್ಲಿ ಇದ್ದು ಹಲವಾರು ಪುಣ್ಯಗಳನ್ನ ಮಾಡುವುದು, ಪಾಪಗಳನ್ನ ಮಾಡುವುದು, ಅದರ ಆನಂದವನ್ನ ದುಃಖವನ್ನ ಅನುಭವಿಸುವುದು, ಇದರ ಬಗ್ಗೆ ಮಾತ್ರ ಇದೆ. ಸೊ ಹಾಗಾಗಿ ಕೃಷ್ಣ ಅರ್ಜುನಿಗೆ ಹೇಳ್ತಾ ಇದ್ದಾನೆ, ತ್ರೈಗುಣ್ಯ ವಿಷಯ ವೇದ ನಿಸ್ತ್ರೈಗುಣ್ಯೋ ಭವಾರ್ಜುನ. ನಿಸ್ತ್ರೈಗುಣ್ಯೋ ಅಂದ್ರೆ ನೀನು ಈ ಮೂರೂ ಗುಣಗಳಿಂದ ನೀನು ಆಚೆ ಬರಬೇಕು, ಈ ಮೂರೂ ಗುಣಗಳಿಗೆ ಅಧೀನವಾಗಿ ನಿಂತ್ಕೋಬಾರ್ದು. ಭವ ಅರ್ಜುನ, ನಿಸ್ತ್ರೈಗುಣ್ಯೋ, ಭವ ಅಂದ್ರೆ ಆಗುವಂತ, ನಿಸ್ತ್ರೈಗುಣ್ಯೋ ಅಂದ್ರೆ ಈ ಮೂರು ಗುಣಗಳಿಂದ ಮೇಲೆ ಬಾ, ಆಚೆ ಬಾ ಓ ಅರ್ಜುನ. ನಿರ್ದ್ವಂದ್ವೋ ನಿತ್ಯ ಸತ್ವಸ್ಥೋ ನಿರ್ಯೋಗ ಕ್ಷೇಮ ಆತ್ಮವಾನ್. ನಿರ್ದ್ವಂದ್ವೋ ಅಂದ್ರೆ ಈ ಹಿಂದಿನ ಪೇಜ್ಗಳಲ್ಲಿ ನಾವು ಓದ್ದಂಗೆ ಸುಖ ದುಃಖ ಮಾನ ಅಪಮಾನ ಇವೆಲ್ಲವೂ ಕೂಡ ದ್ವಂದ್ವಗಳಿದ್ದಾವೆ ಈ ಜಗತ್ತಿನಲ್ಲಿ. ನಿರ್ದ್ವಂದ್ವನಾಗು, ಈ ದ್ವಂದ್ವದಿಂದ ಆಚೆ ಬಾ. ನಿತ್ಯ ಸತ್ವಸ್ಥೋ, ಮತ್ತೆ ಸತ್ವ ಗುಣದಲ್ಲಿ ನಿನ್ನನ್ನ ಸ್ಥಾಪಿಸಿಕೋ. ನಿರ್ಯೋಗ ಕ್ಷೇಮ ಆತ್ಮವಾನ್, ಮತ್ತೆ ಆತ್ಮವಾನ್ ಅಂದ್ರೆ ಆತ್ಮ ಸಾಕ್ಷಾತ್ಕಾರದಲ್ಲಿ ನೆಲೆ ನಿಂತುಕೋ. ಇಂದ್ರಿಯ ತುಷ್ಟಿ ಹಾಗೂ ಪ್ರಾಪಂಚಿಕ ಸಂಪತ್ತುಗಳಲ್ಲಿ ವಿಪರೀತ ಮೋಹವಿಟ್ಟು ಅವುಗಳಿಂದ ದಿಗ್ಭ್ರಾಂತನಾಗುವವನಿಗೆ ಪರಮ ಪ್ರಭುವಿನ ಸೇವೆ ಮಾಡಬೇಕೆಂಬ ದೃಢ ನಿಶ್ಚಯ ಉಂಟಾಗುವುದಿಲ್ಲ. ವ್ಯವಸಾಯಾತ್ಮಿಕ ಬುದ್ಧಿ ಸಮಾಧೋ ನ ವಿಧೀಯತೆ. ಸಮಾಧೋ ಅಂದ್ರೆ ಏಕಾಗ್ರ ಚಿತ್ತ, ಏಕಾಗ್ರ ಬುದ್ಧಿ. ಎಲ್ಲಿ? ಭಗವಂತನ ಸೇವೆಯಲ್ಲಿ. ಅದು ಬರುವುದಿಲ್ಲ. ಪರಮ ಪ್ರಭುವಿನ ಸೇವೆ ಮಾಡಬೇಕೆಂಬ ದೃಢ ನಿಶ್ಚಯ ಉಂಟಾಗುವುದಿಲ್ಲ. ವೇದವು ಐಹಿಕ ಪ್ರಕೃತಿಯ ತ್ರಿಗುಣಗಳ ವಿಷಯವನ್ನು ಚರ್ಚಿಸುತ್ತವೆ. ಹೇ ಅರ್ಜುನ, ಈ ತ್ರಿಗುಣಗಳನ್ನು ಜಯಿಸಿ ಮೇಲೇರು. ಮೂರೂ ಗುಣಗಳಿಗೂ ಅತೀತನಾಗಿರು. ಲಾಭಗಳಿಕೆ ಹಾಗೂ ರಕ್ಷಣೆಗಳ ಬಗೆಗಿನ ಎಲ್ಲಾ ದ್ವಂದ್ವಗಳಿಂದ, ಆತಂಕಗಳಿಂದ ಮುಕ್ತನಾಗು. ಆತ್ಮದಲ್ಲಿ ಸ್ಥಿತನಾಗು. ವೇದ ಎಂದರೆ ಸಮಯ ಕಡಿಮೆ ಇರುವುದರಿಂದ ಇಲ್ಲಿಗೆ ಇವತ್ತು ಮುಕ್ತಾಯ ಮಾಡೋಣ. ನಾವು 7ನೇ ಪೇಜಲ್ಲಿ ಇದ್ದೀವಿ. 7ನೇ ಪೇಜಲ್ಲಿ ಅರ್ಧ ಪೇಜ್ ಮುಗ್ದಿದೆ. ಯಾರಿಗಾದ್ರೂ ಏನಾದ್ರು ಪ್ರಶ್ನೆ ಇದ್ರೆ ಕೇಳ್ಬೋದು, 1-2 ನಿಮಿಷ. ಇಲ್ಲಾಂದ್ರೆ ನಾವು ಕ್ಲೋಸ್ ಮಾಡ್ಬೋದು. ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ ಪ್ರಭು, ಆತ್ಮದ ಸ್ಥಿತಿಯಲ್ಲಿ ನಿಲ್ಲೋದು ಅಂತ ಹೇಳಿದ್ರಲ್ಲ, ಅದು ಹೇಗೆ ಸಾಧ್ಯ ಆಗುತ್ತೆ ಪ್ರಭು? ದೇಹದ ಜೊತೆ ಯಾವಾಗ ಗುರುತಿಸ್ಕೊಳ್ಳೋದನ್ನ ಕಮ್ಮಿ ಮಾಡ್ತೀವಿ, ಆವಾಗ ಆತ್ಮದ ಸ್ಥಿತಿಯಲ್ಲಿ ನಿಂತ್ಕೋತೀವಿ. ಇಡೀ ಈ 2-3 ಪೇಜ್ದಲ್ಲಿ ಹೇಳಿರೋದು ಅದೇ. ತ್ರೈಗುಣ್ಯ ವಿಷಯ ವೇದ ನಿಸ್ತ್ರೈಗುಣ್ಯೋ ಭವಾರ್ಜುನ ಅಂದ್ರೆ ಎಲ್ಲವೂ ನಾವು ಮಾಡುತ್ತಿರುವಂತಹ ಡೇ ಟು ಡೇ ಆಕ್ಟಿವಿಟೀಸ್ ಏನಿದಾವೆ ಇವೆಲ್ಲವೂ ಕೂಡ ಈ ಮೂರು ಗುಣದಲ್ಲಿ ಇದಾವೆ. ಯಾವಾಗ ಈ ಮೂರು ಗುಣದಲ್ಲಿ ಇರುವಂತಹ ಆಕ್ಟಿವಿಟೀಸ್ ಅನ್ನ ಮಾಡೋದು ಬಿಟ್ಟು ನಾವು ನಿಸ್ತ್ರೈಗುಣ್ಯ, ಈ ಮೂರು ಗುಣಗಳಿಂದ ಆಚೆ ಇರುವಂತಹ ಆಕ್ಟಿವಿಟೀಸ್ ಮಾಡ್ತೀವೋ, ಯಾವುದು ಆ ಆಕ್ಟಿವಿಟೀಸ್? ಮೂರು ಗುಣಗಳಿಂದ ಆಚೆ ಇರುವಂತಹ ಆಕ್ಟಿವಿಟೀಸ್ ಏನಂದ್ರೆ ಭಗವಂತನ ಸೇವೆ.
ಅದಕ್ಕೋಸ್ಕರ ಅದಕ್ಕೆ ಭಕ್ತಿ ಯೋಗ ಅಂತ ಹೇಳ್ತಾರೆ. ಭಗವಂತ ಕೂಡ ಹೇಳ್ತಾನೆ, ಎಲ್ಲಾ ಯೋಗಗಳಲ್ಲಿ ಯೋಗಿನಾಮಪಿ ಸರ್ವೇಶಾಂ ಮದ್ಗತೇನಂತರಾತ್ಮನ ಶ್ರದ್ಧಾವಾನ್ ಭಜತೆ ಯೋಮಾಂ ಸಮೇ ಯುಕ್ತ ತಮೇ ಮತಃ. ಎಲ್ಲಾ ಯೋಗಿಗಳಲ್ಲಿ ಯಾರು ಸದಾ ನನ್ನನ್ನ ತನ್ನ ಚಿತ್ತದಲ್ಲಿ ಇಟ್ಕೋತಾನೋ ಹಿ ಇಸ್ ದ ಗ್ರೇಟೆಸ್ಟ್ ಯೋಗಿ ಅಂತ. ಸೊ ಹಾಗಾಗಿ ನಾವು ಈ ಮೂರೂ ಗುಣಗಳಲ್ಲಿ ಇರುವಂತಹ ಆಕ್ಟಿವಿಟೀಸ್ ಅನ್ನ ಬಿಟ್ಟು ಮೂರೂ ಗುಣಗಳಿಂದ ಆಚೆ ಇರುವಂತಹ ಭಗವಂತನಿಗೆ ಸಂಬಂಧಪಟ್ಟ ಚಟುವಟಿಕೆಗಳನ್ನ ಮಾಡಿದರೆ ನಾವು ಆತ್ಮದ ಸ್ಥಿತಿಯಲ್ಲಿ ನಿಂತ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಎಲ್ಲಿವರೆಗೆ ನಾವು ದೇಹಕ್ಕೆ ಸಂಬಂಧಪಟ್ಟಿದ್ದ ಆಕ್ಟಿವಿಟೀಸ್ ಅನ್ನ ಮಾಡ್ತಾ ಇದೀವಿ ಅಂದ್ರೆ ತ್ರಿಗುಣಗಳಲ್ಲೇ ಇದೀವಿ ಅಂತ, ನಿಸ್ತ್ರೈಗುಣ್ಯ ಆಗಿಲ್ಲ ಅಂತ. ಅರ್ಜುನ ಕೂಡ ದೇಹದ ಜೊತೆ ಗುರುತಿಸ್ಕೊಂಡು ಆ ಸನ್ನಿವೇಶಕ್ಕೆ, ಭಗವದ್ಗೀತೆ ಹೇಳುವ ಸನ್ನಿವೇಶಕ್ಕೆ ಒಂದು ಸಾಧಾರಣ ಜೀವಿಯ ಒಂದು ಸ್ಥಾನ ತಗೊಂಡು ಅರ್ಜುನ ಕೂಡ ಮೋಹಕ್ಕೆ ಒಳಗಾಗಿದ್ದಾನೆ. ಅವನು ಕೂಡ ಈ ತ್ರಿಗುಣಗಳ ಪ್ರಭಾವಕ್ಕೆ ಒಳಗಾಗಿದ್ದಾನೆ. ಅವನು ಕೂಡ ಈ ದೇಹದ ಜೊತೆ ಗುರ್ತಿಸ್ಕೊತಿದ್ದಾನೆ. ಈ ರೀತಿ ತೋರಿಸ್ತಾನೆ ಭಗವಂತ. ಮತ್ತೆ ಅವನಿಗೆ, ಅರ್ಜುನನಿಗೆ ಆ ಮೋಹದಿಂದ ಹೊರಗೆ ಹೇಗೆ ತೆಗಿತಾನೆ ಅದನ್ನ ತೋರಿಸ್ತಾನೆ. ಅರ್ಜುನ ಈ ದೇಹದ ಜೊತೆ ಗುರ್ತಿಸ್ಕೋತಾ ಇರುವುದರಿಂದ ನನ್ನ ವಿರುದ್ಧ ನಿಂತಿರುವಂತಹ ಎಲ್ಲಾ ಸಂಬಂಧಿಕರನ್ನ ನಾನು ಕೊಲ್ಲಬೇಕು ಅಲ್ಲ ಅಂತ ಚಿಂತೆ ಪಡ್ತಾ ಇದ್ದ. ಸೊ ಅದಕ್ಕೋಸ್ಕರ ಕೃಷ್ಣ ಹೇಳ್ತಾನೆ, ನೀನು ಆತ್ಮವಾನ್ ಆಗು ಅಂತ ಹೇಳ್ತಾನೆ. ಆತ್ಮದ ಜೊತೆ ಗುರ್ತಿಸ್ಕೋ. ಆತ್ಮಕ್ಕೆ ಯಾವ ಸಂಬಂಧಿಕರು ಇಲ್ಲ. ಆತ್ಮ ಶಾಶ್ವತ ಜೀವೇರ ಸ್ವರೂಪ ಹೋಯ್ ಕೃಷ್ಣೇರ ನಿತ್ಯದಾಸ್. ನಾವು ಶಾಶ್ವತವಾಗಿ ಭಗವಂತನ ಅಂಶ. ಸೊ ಭಕ್ತಿ ಸೇವೆಯಲ್ಲಿ ನಾವು ಎಷ್ಟು ತೊಡಗುತ್ತೇವೋ, ನಾವು ಎಷ್ಟು ಭಕ್ತಿ ಸೇವೆಯಲ್ಲಿ ತೊಡಗುದಂದ್ರೆ ಏನು, ಹೇಗೆ ನಮ್ಮ ಬೇರೆ ಬೇರೆ ಇಂದ್ರಿಯಗಳು ಬೇರೆ ಬೇರೆ ಇಂದ್ರಿಯ ಭೋಗದ ವಸ್ತುಗಳಿಗೆ ಆಕರ್ಷಿತರಾಗ್ತವೆ. ಸೊ ಆ ಆಕರ್ಷಣೆಯನ್ನ ನಾವು ಭಗವಂತನ ಕಡೆಗೆ ಇಫ್ ವಿ ಟ್ರಾನ್ಸ್ಫರ್ ದೀಸ್ ಅಟ್ರಾಕ್ಷನ್ ಟು ಡಿವೋಷನಲ್ ಸರ್ವಿಸ್, ಭಕ್ತಿ ಸೇವೆ ಕಡೆ ಇದನ್ನ ನಾವು ಟ್ರಾನ್ಸ್ಫರ್ ಮಾಡಿಬಿಟ್ರೆ ಈ ಅಟ್ರಾಕ್ಷನ್ ಅನ್ನ, ಆವಾಗ ನಾವು ಆತ್ಮಸ್ತರದಲ್ಲಿ ನಿಂತ್ಕೋತೀವಿ. ನಾಲಿಗೆಗೆ ಎರಡು ಕೆಲಸ. ಒಂದು ಚೆನ್ನಾಗಿ ಮಾತಾಡುತ್ತೆ, ಇನ್ನೊಂದು ಚೆನ್ನಾಗಿ ರುಚಿ ನೋಡುತ್ತೆ. ಇವೆರಡನ್ನ ಕೂಡ ಭಗವಂತನ ಸೇವೆಯಲ್ಲಿ ತೊಡಗಿಸ್ಬೇಕು, ಆವಾಗ ನಿಸ್ತ್ರೈಗುಣ್ಯ. ಕಿವಿ ಕೂಡ ಚೆನ್ನಾಗಿ ಒಳ್ಳೆ ಒಳ್ಳೆ ಮ್ಯೂಸಿಕ್ ಕೇಳಬೇಕು. ನಮ್ಮ ನೇಬರ್ಸ್ ಬಗ್ಗೆ ಕೆಟ್ಟದ್ದು ಮಾತಾಡೋದನ್ನ ನನ್ನ ಕೇಳಲಿಕ್ಕೆ ಇನ್ನೂ ಆನಂದ. ನನ್ನ ಶತ್ರುಗಳ ಬಗ್ಗೆ ಯಾರೋ ಶತ್ರು ಸತ್ತೋಗಿದಾನಂದ್ರೆ ನನ್ ಖುಷಿ. ಇವೆಲ್ಲಾ ಆನಂದ ಬಿಟ್ಟು ನಾನು ಭಗವಂತನ ಬಗ್ಗೆ ಕೇಳಬೇಕು. ಇದು ನಿಸ್ತ್ರೈಗುಣ್ಯ, ಇದು ಆತ್ಮವಾನ್. ನೋಡುವುದು ಕೂಡ ಬೇರೆ ಬೇರೆ ತುಂಬಾ ನೋಡ್ಲಿಕ್ಕೂ ಕೂಡ ತುಂಬಾ ಇಷ್ಟ ನಮ್ಗೆ. ಜನ ಒಳ್ಳೆ ಈ ಪ್ರಕೃತಿಯ ಸೌಂದರ್ಯವನ್ನ ನೋಡ್ಲಿಕ್ಕೆ ನಮ್ಮ ದೇಶ ಬಿಟ್ಟು ಬೇರೆ ಬೇರೆ ಎಲ್ಲೆಲ್ಲೋ ದೇಶಕ್ಕೆ ಲಕ್ಷಾಂತರ ರೂಪಾಯಿಗಳನ್ನ ಖರ್ಚು ಮಾಡ್ಕೊಂಡು ಹೋಗ್ತಾರೆ. ಏನಕ್ಕೆ? ಈ ಒಂದು ಇಂದ್ರಿಯದ ಸುಖಕ್ಕೆ. ಸೊ ಇದೇ ಇಂದ್ರಿಯಗಳನ್ನ ಇದು ಏನಂತಾರೆ, ತ್ರೈಗುಣ್ಯ ವಿಷಯ ವೇದ. ಆದ್ರೆ ಇದೇ ಕಣ್ಣನ್ನ ಭಗವಂತನ ದರ್ಶನ ಮಾಡ್ಲಿಕ್ಕೆ ಬಳಸಿದ್ರೆ, ಭಾಗವತವನ್ನ ಭಗವದ್ಗೀತೆಯನ್ನ ಓದಲಿಕ್ಕೆ ಬಳಸಿದ್ರೆ ಇದು ನಿಸ್ತ್ರೈಗುಣ್ಯ. ಸೊ ಈ ರೀತಿ ನಾವು ನಮ್ಮ ಎಲ್ಲಾ ಇಂದ್ರಿಯಗಳನ್ನ ಭಗವಂತನ ಸೇವೆಯಲ್ಲಿ ತೊಡಗಿಸಿ ನಾವು ನಿಸ್ತ್ರೈಗುಣ್ಯ ಆಗ್ಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಆತ್ಮವಾನ್ ಆಗ್ಲಿಕ್ಕೆ ಸಾಧ್ಯ ಆಗುತ್ತೆ. ಬೇರೆ ಏನಾದ್ರು ಪ್ರಶ್ನೆ ಇದೆಯಾ? ನಾವು ಯಾವ ಗುಣದಲ್ಲಿ ಇದ್ದೀವಿ ಅಂತ ನಾವು ಹೇಗೆ ಗುರುತಿಸ್ಕೊಳಕ್ಕಾಗುತ್ತೆ ಪ್ರಭು? ನಮ್ಗೆ ಅಟ್ ಪ್ರೆಸೆಂಟ್ ನಾವು 3 ಗುಣದಲ್ಲಿ ಒಂದು ನಡೀತಾನೆ ಇರುತ್ತೆ. ಸತ್ವಗುಣ, ರಜೋಗುಣ, ತಮೋಗುಣದಲ್ಲಿ ಹೋಗ್ತಾನೆ ಇರ್ತೀವಿ. ನಾವ್ ಯಾವ ಗುಣದಲ್ಲಿ ಇದೀವಿ ಅಂತ ಐಡೆಂಟಿಫೈ ಮಾಡ್ಕೊಂಡು ಅದ್ರ ಪ್ರಕಾರ ನಾವು ಆಕ್ಟಿವಿಟೀಸ್ ಮಾಡ್ಬೇಕಾ, ಏನ್ ಮಾಡ್ಬೇಕು? ಯಾವಾಗ್ಲೂ ಸದಾ ಸತ್ವಗುಣದಲ್ಲಿ ಇರೋದಕ್ಕೆ ಏನ್ ಮಾಡ್ಬೇಕು? ಅದು ಸ್ವಲ್ಪ ಕಷ್ಟ ಅನ್ಸುತ್ತೆ ಪ್ರಭು. ನಿಸ್ತ್ರೈಗುಣ್ಯ ಅಂದ್ರೆ ಸತ್ವಗುಣದಿಂದ ಕೂಡ ಆಚೆ ಬರ್ಬೇಕು ಅಂತ. ಬಟ್ ಒಂದ್ ಸ್ಟೇಜ್ ಸತ್ವಗುಣಕ್ ಬಂದ್ರೆ ಅಟ್ಲೀಸ್ಟ್ ಒಂದ್ ಸ್ಟೇಜ್ ರೀಚ್ ಆಗಿದೀವಿ ಅಂತನಾದ್ರೂ ಅನ್ಕೋಬಹುದು. ಅದನ್ನು ತುಂಬಾ ಕಷ್ಟ ಅಚೀವ್ ಮಾಡೋದು ಅಂತ ಅನ್ಸುತ್ತೆ. ಅದಕ್ಕೋಸ್ಕರ ಗುರುಗಳು ಏನ್ ಹೇಳಿದಾರೋ ಅದನ್ನ ನಾವು ಪಾಲನೆ ಮಾಡ್ತಾ ಹೋದ್ರೆ ಆಟೋಮೆಟಿಕಲಿ ಆ ಸ್ಟೇಜ್ ನಮಗೆ ಬರುತ್ತೆ. ಅದನ್ನ ನಾವು ಸೆಪರೇಟ್ಲಿ ವಿಚಾರ ಮಾಡ್ಬೇಕಂತಿಲ್ಲ. ಈಗ ನಾನು ಹೇಳಿದಾಗೆ ನಾವೆಲ್ಲಾ ಇಂದ್ರಿಯಗಳನ್ನ ಬೆಳಿಗ್ಗೆ ಎದ್ದಾಗಿಂದ ಸಾಯಂಕಾಲ ಮಲಗೋ ತನಕ ಎಲ್ಲಾ ಇಂದ್ರಿಯಗಳನ್ನ ನೋಡ್ಕೊಳ್ಳಿ. ಅವೆಲ್ಲವೂ ಕೂಡ ಕೃಷ್ಣನ ಸೇವೆಗೆ ಅನುಕೂಲಕರವಾದಂತಹ ಚಟುವಟಿಕೆಗಳಲ್ಲಿ ತೊಡಗಿದಾವೋ ಅಥವಾ ಇಂದ್ರಿಯ ಭೋಗದ ಚಟುವಟಿಕೆಗಳಲ್ಲಿ ತೊಡಗಿದಾವೋ ಅಂತ ನೋಡ್ಕೊಳ್ಳಿ.
ಭಗವಂತನ ಸೇವೆಗೆ ಅನುಕೂಲವಾಗಿರುವಂತ ಚಟುವಟಿಕೆಯಲ್ಲಿ ತೊಡಗಿದ್ರೆ ನಾವು ಖಂಡಿತವಾಗಿಯೂ ಕೂಡ ಸತ್ವಗುಣದಲ್ಲಿ ಇದ್ದೀವಿ. ಮತ್ತೆ ಸತ್ವಗುಣದಿಂದ ಆಚೆ ಭಕ್ತಿ ಯೋಗ ಅಂದ್ರೆ ಸತ್ವಗುಣವನ್ನ ಕೂಡ ಮೀರಿದ್ದು. ಹಾಗಾಗಿ ಸೊ ನಮಗೆ ನಾವು ಯಾವ ಗುಣದಲ್ಲಿ ಇದ್ದೀವಿ, ಯಾಕಂದ್ರೆ ಪ್ರತಿಯೊಂದು ಜೀವಿಯೂ ಕೂಡ ಎಲ್ಲರೂ ಕೂಡ ಈ ಮೂರೂ ಗುಣಗಳಿಂದ ಪ್ರಭಾವಿತರಾಗ್ತವೆ. ಕೆಲವೊಂದು ಸಲ ನಾವು ಸತ್ವಗುಣದಲ್ಲಿ ಇರ್ತೀವಿ, ಕೆಲವೊಂದು ಸಲ ತಮೋ ಗುಣದಲ್ಲಿ ಇರ್ತೀವಿ, ಕೆಲವೊಂದು ಸಲ ರಜೋಗುಣದಲ್ಲಿ ಇರ್ತೀವಿ, ಕೆಲವೊಂದು ಸಲ ಮಿಕ್ಸ್ಡ್ ಮೋಡ್ಸ್ ಆಫ್ ನೇಚರ್, ಮಿಕ್ಸ್ ಮೋಡ್ಸ್ ಅಲ್ಲಿ ಇರ್ತೀವಿ. ಸೊ ಹಾಗಾಗಿ ಇವೆಲ್ಲ ಈ ಗುಣಗಳ ಏರುಪೇರು ಆಗ್ತಾನೆ ಇರ್ತದೆ. ಆದ್ರೆ ಈ ಗುಣಗಳ ಏರುಪೇರು ಅನ್ನ ಪಕ್ಕಕ್ಕಿಟ್ಟು ನಮ್ಮ ಗುರುಗಳು, ವಿಶ್ವಗುರು ಆದಂತಹ ಶ್ರೀಲ ಪ್ರಭುಪಾದರು ನಮ್ಗೆ ಪಾಲನೆ ಮಾಡ್ಲಿಕ್ಕೆ, ಈ ಭಗವಂತನ ಭಕ್ತಿ ಸೇವೆಯಲ್ಲಿ ಮುಂದುವರಿಲಿಕ್ಕೆ, ಆಧ್ಯಾತ್ಮಿಕ ಜೀವನದಲ್ಲಿ ಮುಂದುವರಿಲಿಕ್ಕೆ, ಪಾಲನೆ ಮಾಡ್ಲಿಕ್ಕೆ ಏನೇನು ಹೇಳ್ಕೊಟ್ಟಿದ್ದಾರೆ ಅದನ್ನ ನಾವು ಅಚ್ಚುಕಟ್ಟಾಗಿ ಪಾಲನೆ ಮಾಡ್ತಾ ಇದ್ರೆ ಖಂಡಿತವಾಗಿಯೂ ಕೂಡ ನಾವು ಈ ಮೂರು ಗುಣದಿಂದ ಆಚೆ ಇದ್ದೀವಿ ಅಂತ ಅರ್ಥ. ಅಂತೂ ನಿಮ್ಗೆ ತಿಳ್ಕೊಬೇಕಂದ್ರೆ ನಾವು ಪ್ರಭುಪಾದರ ಪುಸ್ತಕಗಳನ್ನ ಓದ್ಬೇಕು. ಭಗವದ್ಗೀತೆ 14ನೇ ಅಧ್ಯಾಯದಲ್ಲಿ ಪ್ರಭುಪಾದರು ಭಗವಂತ ಕೃಷ್ಣ ಈ ಮೂರೂ ಗುಣಗಳ ಬಗ್ಗೆ ತುಂಬಾ ವಿಸ್ತಾರವಾಗಿ ಹೇಳಿದ್ದಾನೆ. ಮತ್ತೆ 17ನೇ ಅಧ್ಯಾಯದಲ್ಲಿ, 18ನೇ ಅಧ್ಯಾಯದಲ್ಲಿ ಕೂಡ ಹೇಳಿದ್ದಾನೆ. ಪ್ರತಿಯೊಂದು ವಸ್ತು ಕೂಡ ಇಲ್ಲಿ, ಪ್ರತಿಯೊಂದು ಜೀವಿಯೂ ಕೂಡ ಈ ಮೂರು ಗುಣಗಳ ಅಧೀನದಲ್ಲಿದೆ. ನಾವು ತಿನ್ನುವಂತ ಆಹಾರ ಕೂಡ ಮೂರು ಗುಣದಲ್ಲಿದೆ. ಅದೇ ಆಹಾರ ಬದಲಾದ್ರೆ ನಮ್ದು ಗುಣಗಳು ಸ್ಥಿತಿನೂ ಬದಲಾಗುತ್ತೆ ಅಂತ ಹೇಳ್ತಾರಲ್ಲ ಪ್ರಭು. ಅದ ಆಹಾರ ಬದಲಾವಣೆ ಮಾಡ್ಕೊಂಡ್ರು ಗುಣಗಳು ಬದಲಾಗಕ್ಕೆ ಟೈಮ್ ತಗೊಳುತ್ತಾ? ಅದಕ್ಕೆ ವೆಯ್ಟ್ ಮಾಡ್ಬೇಕಾ ನಾವು? ಹೌದು, ವೇಟ್ ಮಾಡ್ಬೇಕಾಗುತ್ತೆ. ಯಾಕಂದ್ರೆ ಆಧ್ಯಾತ್ಮಿಕ ಜೀವನದಲ್ಲಿ ತಾಳ್ಮೆ ಅನ್ನುವುದು ತುಂಬಾ ಮುಖ್ಯ. ಆಧ್ಯಾತ್ಮಿಕ ಜೀವನದಲ್ಲೇ ಅಷ್ಟೇ ಅಲ್ಲ, ಹೊರಗಿನ ಪ್ರಪಂಚದಲ್ಲೂ ಕೂಡ ನಾವೇನಾದ್ರೂ ಅಚೀವ್ ಮಾಡ್ಬೇಕಂದ್ರೆ, ಏನಾದ್ರೂ ಸಾಧಿಸ್ಬೇಕಂದ್ರೆ ತಾಳ್ಮೆ ಬೇಕೇ ಬೇಕು. ತಾಳ್ಮೆ ಇಲ್ಲ ಅಂದ್ರೆ ಆಗುದಿಲ್ಲ. ಈಗ ಒಂದು ಫ್ಯಾನ್ ಅನ್ನ ನಿಮ್ ಮನೆಯಲ್ಲಿ ಯಾರಾದ್ರೂ ಫ್ಯಾನ್ 5ನೇ ನಂಬರ್ ಸ್ಪೀಡ್ ಅಲ್ಲಿ ಹಚ್ಚಿದಾನಂತ ತಿಳ್ಕೊಳ್ಳಿ. ನೀವು ಒಳಗ್ ಬಂದ ತಕ್ಷಣ ನಿಮ್ಗೆ ಫ್ಯಾನ್ ಬೇಡ, ನೀವು ಫ್ಯಾನ್ ಬಂದ್ ಮಾಡ್ತೀರಾ. ಈ ಫ್ಯಾನ್ ಬಂದ್ ಮಾಡಿದ ತಕ್ಷಣ ಟಕ್ ಅಂತ ಫ್ಯಾನ್ ಬಂದ್ ಆಗುತ್ತಾ? ಇಲ್ಲ, ಆಗೋದಿಲ್ಲ. ಆಗುದಿಲ್ಲ, ಸಮಯ ತಗೋತದಲ್ವಾ. ಯಾಕಂದ್ರೆ ಅದು 5ನೇ ಸ್ಪೀಡ್ ಇಂದ ಸ್ಲೋ ಆಗ್ತಾ ಸ್ವಲ್ಪ ಸಮಯ ಆದ್ಮೇಲೆ ಅದು ಸ್ಲೋಲಿ ನಿಂತ್ಕೋತದೆ. ಅದೇ ರೀತಿ ಆದ್ರೆ ನಮ್ಮ ಜೀವನದಲ್ಲಿ ನಾವು ಏನ್ ಮಾಡ್ಕೋತೀವಿ ಅಂದ್ರೆ, ನಾವು ಆ ಫ್ಯಾನ್ ಬಟನ್ ಅನ್ನ ಒಂದ್ಸಲ ಆಫ್ ಮಾಡ್ತೀವಿ. ಪ್ರಭುಪಾದರ ಸಂಪರ್ಕಕ್ಕೆ ಬಂದಾಗ, ಭಕ್ತರ ಸಂಪರ್ಕಕ್ಕೆ ಬಂದಾಗ ಈ ಇಂದ್ರಿಯ ಭೋಗಗಳ ಫ್ಯಾನ್ ಏನಿದೆ ಅದು ಬಂದ್ ಮಾಡ್ತೀವಿ. ಆದ್ರೆ ಸ್ವಲ್ಪ ದಿನ ಆದ ತಕ್ಷಣ ನಮ್ಗೆ ಆಧ್ಯಾತ್ಮಿಕ ಜೀವನದಲ್ಲಿ ಈ ಇನ್ಸ್ಪಿರೇಷನ್ ಏನಿದೆ ಅದು ಸ್ವಲ್ಪ ಕಮ್ಮಿ ಆದ ತಕ್ಷಣ ಮತ್ತೆ ಬಟನ್ ಸ್ವಲ್ಪ ಆನ್ ಮಾಡ್ಬಿಡ್ತೀವಿ. ಹಾಗಾಗಿ ಆ ಫ್ಯಾನ್ ಪೂರ್ತಿ ನಿಂತ್ಕೊಳ್ಳಿಕ್ಕೆ ಬಿಡುದಿಲ್ಲ ನಾವು, ಮತ್ತೆ ತಿರುಗುತ್ತೆ ಆ ಫ್ಯಾನ್. ಸೊ ಸ್ವಲ್ಪ ಹೊತ್ತಾದ್ಮೇಲೆ ಮತ್ತೆ ಯಾರೋ ಭಕ್ತರು ಸಿಗ್ತಾರೆ, ಮತ್ತೆ ಸ್ವಲ್ಪ ಇನ್ಸ್ಪೈರ್ ಮಾಡ್ತಾರೆ, ಮತ್ತೆ ಬಂದ್ ಮಾಡ್ತೀವಿ, ಮತ್ತೆ ಆನ್ ಮಾಡ್ತೀವಿ. ಈ ತರ ಆನ್ ಆಫ್ ಮಾಡ್ತಾ ಇರ್ಬೇಕಾದ್ರೆ ಆ ಫ್ಯಾನ್ ಒಂದಿನ ನಿಂತ್ಕೋತದೆ ಅನ್ನುವಂತ ಪ್ರಶ್ನೆನೇ ಇಲ್ಲ. ಆ ಫ್ಯಾನ್ ಅನ್ನ ಕಂಪ್ಲೀಟ್ ಆಗಿ ಆಫ್ ಮಾಡ್ಬಿಡ್ಬೇಕು. ಆವಾಗ್ಲೇ ಚಾನ್ಸ್ ಇದೆ ಒಂದು ದಿನ ಆ ಫ್ಯಾನ್ ಏನಿದೆ ಕಂಪ್ಲೀಟ್ಲಿ ಬಂದ್ ಆಗುತ್ತೆ ಅಂತ. ಮಧ್ಯೆ ಪದೇ ಹೋಗಿ ನಾವು ಅದನ್ನ ಆನ್ ಮಾಡಿದ್ರೆ ಅದು ಆಫ್ ಆಗೋ ಕಂಪ್ಲೀಟ್ಲಿ ನಿಂತ್ಕೊಳ್ಳುವಂತ ಚಾನ್ಸೇ ಇಲ್ಲ. ಅದೇ ನಾವು ಮಾಡ್ತಾ ಇರೋದು ನಮ್ಮ ಜೀವನದಲ್ಲಿ. ನಮ್ಗೆ ನಾವು ಆಧ್ಯಾತ್ಮಿಕ ಜೀವನದಲ್ಲಿ ಪ್ರಗತಿ ಮಾಡ್ತಾ ಇದ್ದೀವಿ ಎಂದು ನಮ್ಗೆ ಅನಿಸ್ತಾ ಇಲ್ಲ. ಯಾಕಂದ್ರೆ ಇದೇ ಕಾರಣ, ನಾವು ಇಂದ್ರಿಯ ಭೋಗವನ್ನ, ಇಂದ್ರಿಯ ಸುಖವನ್ನ ಕಂಪ್ಲೀಟ್ಲಿ ಅವಾಯ್ಡ್ ಮಾಡ್ಲಿಕ್ಕೆ ನಮ್ಗೆ ಆಗ್ತಾ ಇಲ್ಲ. ಹಾಗಾಗಿ ನಾವು ಆಧ್ಯಾತ್ಮಿಕ ಜೀವನದಲ್ಲಿ ಮುಂದುವರಿಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಮತ್ತೇನಾದ್ರು ಪ್ರಶ್ನೆ ಇದೆಯಾ? ಮತ್ತೆ ಅದನ್ನ ಹೇಗೆ ಪ್ರಭು ಅವಾಯ್ಡ್ ಮಾಡೋದು? ಆನ್ ಆಫ್ ಮಾಡೋದು? ಮತ್ತೆ ಇಂದ್ರಿಯ ಭೋಗಕ್ಕೆ ಇದಕ್ಕೆ ಹೋಗುತ್ತೆ, ಮೈಂಡ್ ಹೋಗುತ್ತೆ. ಎಷ್ಟು ಅವಾಯ್ಡ್ ಮಾಡಿದ್ರು ಅದಕ್ಕೆ ಹೋಗುತ್ತೆ, ಅಲ್ಲಿಗೆ ಹೋಗುತ್ತೆ. ಅದನ್ನ ಹೆಂಗೆ ಕಂಟ್ರೋಲ್ ಮಾಡೋದು ಅಂತ ಗೊತ್ತಿಲ್ಲ. ಅದಕ್ಕೋಸ್ಕರ ಚೈತನ್ಯ ಮಹಾಪ್ರಭುಗಳು ಏನ್ ಹೇಳಿದಾರೋ, ಈಗ ಚೈತನ್ಯ ಮಹಾಪ್ರಭು ಅವರ ಆವಿರ್ಭಾವ ದಿವಸ ಬರ್ತಾ ಇದೆ, ಗೌರ ಪೂರ್ಣಿಮಾ. ಸೊ ಚೈತನ್ಯ ಮಹಾಪ್ರಭುಗಳು ಏನ್ ಹೇಳಿದಾರೋ 5 ಭಕ್ತಿ ಸೇವೆಯ ತತ್ವಗಳು, ರೂಪ ಗೋಸ್ವಾಮಿ ಅವರಿಗೆ ಅವರು 64 ತತ್ವಗಳ ಬಗ್ಗೆ ಹೇಳ್ತಾರೆ. ಅದರಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ಲಿ 5 ತತ್ವಗಳನ್ನ ಹೇಳ್ಬೇಕು, ಮಾಡ್ಬೇಕು ನಾವು. ಒಂದು ನಾಮ ಸಂಕೀರ್ತನ, ಸಾಧು ಸಂಘ, ಮತ್ತೆ ಶ್ರೀ ವಿಗ್ರಹ ಸೇವಾ, ಮತ್ತೆ ಮಥುರಾವಾಸ, ಇನ್ನೊಂದು ಭಾಗವತ ಶ್ರವಣಂ. ಈ 5 ಏನಿದೆ ಇದನ್ನ ಚೆನ್ನಾಗಿ ನಾವು ಪಾಲನೆ ಮಾಡ್ತಾ ಇದ್ರೆ ಇದು ಸಾಧ್ಯ ಆಗುತ್ತೆ. ಯಾಕಂದ್ರೆ ನಾವು ಎಷ್ಟೋ ಜನ್ಮಾಂತರದಿಂದ ಈ ದೇಹದ ಜೊತೆ ಗುರುತಿಸ್ಕೊಂಡು
ಹೇಗೆ ಶಂಕರಾಚಾರ್ಯ ಹೇಳ್ತಾರೆ ಪುನರಪಿ ಜನನಂ ಪುನರಪಿ ಮರಣಂ, ಇದನ್ನ ಎಷ್ಟೋ ಮಿಲಿಯನ್ಸ್ ಆಫ್ ಲೈಫ್ಸ್ ಇದನ್ನೇ ಮಾಡ್ಕೊಂಡು ಬಂದಿದೀವಿ. ಕೃಷ್ಣ ಬಹಿರ್ಮುಖ ಜೀವ ಭೋಗವಾಂಛಾಕರೆ, ಅಂದ್ರೆ ಕೃಷ್ಣನಿಂದ ಬಹಿರ್ಮುಖವಾಗಿ ಬರೇ ಭೋಗದ ವಾಂಛ ಅಂದ್ರೆ ಇಚ್ಛೆ ಮಾಡ್ಕೊಂಡು ಎಷ್ಟೋ ಮಿಲಿಯನ್ಸ್ ಆಫ್ ಲೈಫ್ಸ್ ಅನ್ನ ನಾವು ಕಳೆದಿದ್ದೀವಿ, ಹೌದಲ್ಲ? ಈ ರೀತಿ ಆದಾಗ ಸಡನ್ಲಿ ಒಂದು ಜೀವನದಲ್ಲಿ ನಾವು ಒಂದೇ ಸಲ ಎಲ್ಲದಕ್ಕೂ ಬ್ರೇಕ್ ಹಾಕ್ತೀನಿ, ಎಲ್ಲವನ್ನ ನಿಲ್ಲಿಸ್ತೀನಿ ಅಂದ್ರೆ ಸಾಧ್ಯ ಆಗುದಿಲ್ಲ. ಅದಕ್ಕೆ ತುಂಬಾ ಫರ್ಮ್ ಡಿಟರ್ಮಿನೇಷನ್ ಬೇಕು. ಮತ್ತೆ ಆ ಫರ್ಮ್ ಡಿಟರ್ಮಿನೇಷನ್ ಇದ್ರೆ ನಮಗೆ ಈ ಫರ್ಮ್ ಡಿಟರ್ಮಿನೇಷನ್ ಯಾವುದ್ರಲ್ಲಿ? ನಾಮ ಸಂಕೀರ್ತನದಲ್ಲಿ, ಭಾಗವತ ಶ್ರವಣದಲ್ಲಿ, ಶ್ರೀ ವಿಗ್ರಹೇರ ಶ್ರದ್ಧೆಯ ಸೇವನ. ಶ್ರೀ ವಿಗ್ರಹ ಸೇವನ ಅಷ್ಟೇ ಅಲ್ಲ, ಶ್ರದ್ಧೆಯ ಸೇವನ ಅಂದ್ರೆ ವಿತ್ ಫೇತ್, ತುಂಬಾ ಶ್ರದ್ಧೆಯಿಂದ ಮಾಡ್ಬೇಕು ಭಗವಂತನ ವಿಗ್ರಹದ ಸೇವೆ. ಸುಮ್ನೆ ಏನೋ ಒಂದು ವಿಗ್ರಹ ತಂದಿಟ್ಟಿದೀವಿ ಹಾಗೆ ಮಾಡ್ತೀವಿ ಅಲ್ಲ. ಶ್ರದ್ಧೆಯ ಸೇವನ, ನಾಮ ಸಂಕೀರ್ತನ, ಭಾಗವತ ಶ್ರವಣ, ಶ್ರೀ ವಿಗ್ರಹ, ಶ್ರದ್ಧೆಯ ಸೇವನ, ಸಾಧು ಸಂಘ ಮತ್ತೆ ಮಥುರಾವಾಸ, ಇದನ್ನ ನಾವು ಚೆನ್ನಾಗಿ ಪಾಲನೆ ಮಾಡಿದ್ರೆ ಅದು ಸಾಧ್ಯ ಇದೆ. ಇಲ್ಲ ಅಂದ್ರೆ ಮತ್ತೆ ಮತ್ತೆ ನಾವು ಜನ್ಮ ಪಡಿಬೇಕು, ಮತ್ತೆ ಮತ್ತೆ ಸಾಯ್ಬೇಕು. ಮತ್ತೆ ಪ್ರಭುಪಾದ್ರು ಹೇಳ್ತಾರೆ, ಒಂದು ಸಲ ನಾವು ಪ್ರಭುಪಾದರ ಆಶ್ರಯ ಪಡೆದಿದ್ದೀವಿ ಅಂದ್ರೆ ನಾವು ಇದೇ ಜನ್ಮದಲ್ಲಿ, ಪ್ರಭುಪಾದ್ರು ಹೇಳ್ತಾರೆ, ಎಂಡ್ ದಿಸ್ ಬಿಸ್ನೆಸ್ ಇನ್ ದಿಸ್ ಲೈಫ್ ಇಟ್ ಸೆಲ್ಫ್. ಇದೇ ಜೀವನದಲ್ಲಿ, ಇದೇ ಜನ್ಮದಲ್ಲಿ ಈ ಪುನರಪಿ ಜನನಂ ಪುನರಪಿ ಮರಣಂದು ಏನು ಬಿಸ್ನೆಸ್ ಇದೆ ಅದನ್ನ ಇದೇ ಜನ್ಮದಲ್ಲಿ ಮುಕ್ತಾಯ ಮಾಡಿ ಇದನ್ನ ಮತ್ತೆ ಕಂಟಿನ್ಯೂ ಮಾಡಬೇಡಿ ಅಂತ ಪ್ರಭುಪಾದರು ಹೇಳ್ತಾರೆ. ಯಾಕೆಂದ್ರೆ ನಾವು ಯಾವಾಗ ಒಬ್ಬ ಶುದ್ಧ ಭಕ್ತನಿಗೆ ಶರಣಾಗ್ತೀವೋ, ಯಾವಾಗ ಪ್ರಭುಪಾದರಿಗೆ ನಾವು ಶರಣಾಗಿದ್ದೀವಿ, ಇಟ್ ಈಸ್ ರೆಸ್ಪಾನ್ಸಿಬಿಲಿಟಿ ಆಫ್ ಶಿಲ ಪ್ರಭುಪಾದ್ ಟು ಟೇಕ್ ಅಸ್ ಬ್ಯಾಕ್ ಟು ಕೃಷ್ಣ. ಪ್ರಭುಪಾದರು ಆ ಜವಾಬ್ದಾರಿ ತಗೋತಾರೆ. ಸೊ ನಾವು ಪ್ರಭುಪಾದರಿಗೆ ವಚನ ಕೊಟ್ಟಿದ್ದೀವಿ ಅಂದಮೇಲೆ ಅದನ್ನ ನಾವು ಮುರಿಬಾರ್ದು. ಅದನ್ನ ನಾವು ಮುರಿದ್ರೆ, ಆ ವಚನಗಳನ್ನ, ಮಾತನ್ನ ನಾವು, ಪ್ರಭುಪಾದರ ಉಪದೇಶಗಳನ್ನ ನಾವು ಪಾಲನೆ ಮಾಡಿಲ್ಲ ಅಂದ್ರೆ ಮತ್ತೆ ನಾವು ಜನ್ಮ ಪಡಿತೀವಿ. ಮತ್ತೆ ಆ ಜನ್ಮದಲ್ಲಿ ಪ್ರಭುಪಾದರು ಕೂಡ ಮರಳಿ ಬರ್ಬೇಕಾಗ್ತದೆ ನಮ್ಮನ್ನ ಉದ್ಧಾರ ಮಾಡ್ಲಿಕ್ಕೆ. ಸೊ ಹಾಗಾಗಿ ನಾವು ಪ್ರಭುಪಾದರು ಕೂಡ ಮರಳಿ ನಮಗೋಸ್ಕರ, ನಮ್ಮಂತ ತುಚ್ಛ ಜೀವಿಗೋಸ್ಕರ ಪ್ರಭುಪಾದರು ಮತ್ತೆ ಈ ಭೂಮಿಗೆ ಬರಬಾರ್ದು, ಇದನ್ನ ಕೂಡ ನಾವು ನಮ್ಮ ಮನಸ್ಸಲ್ಲಿ ಇಟ್ಕೋಬೇಕು. ಹಾಗಾಗಿ ಆಧ್ಯಾತ್ಮಿಕ ಜೀವನದಲ್ಲಿ ತುಂಬಾ ಸೀರಿಯಸ್ ಆಗಿ ಈ 5 ಚೈತನ್ಯ ಮಹಾಪ್ರಭುಗಳು ಹೇಳುವಂತಹ 5 ತತ್ವಗಳನ್ನ ಪಾಲನೆ ಮಾಡಬೇಕು. ಸೊ ಆವಾಗ ನಿಸ್ತ್ರೈಗುಣ್ಯರಾಗಿ, ನಿರ್ದ್ವಂದ್ವರಾಗಿ, ಮತ್ತೆ ಸದಾ ವ್ಯವಸಾಯಾತ್ಮಿಕ ಬುದ್ಧಿಯಿಂದ ಸಮಾಧವು ಅಂದ್ರೆ ಭಗವಂತನ ಭಕ್ತಿಯಲ್ಲಿ, ಭಗವಂತನ ಧ್ಯಾನದಲ್ಲಿ ಸದಾ ಇರ್ಲಿಕ್ಕೆ ಸಾಧ್ಯ ಆಗುತ್ತೆ. ಆ ರೀತಿ ಆದಾಗ ನಾವು ಭಗವಂತನ ಧಾಮಕ್ಕೆ ಶಾಶ್ವತವಾಗಿ ಮರಳಿ ಹೋಗ್ಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ಇಲ್ಲಿಗೆ ಮುಕ್ತಾಯ ಮಾಡೋಣ. ಮುಂದಿನ ಸೆಷನ್ ಅಲ್ಲಿ ಮತ್ತೆ 7th ಪೇಜ್ ಇಂದ ಕಂಟಿನ್ಯೂ ಮಾಡೋಣ. ಎಲ್ಲರಿಗೂ ಧನ್ಯವಾದಗಳು. ವಿಶ್ವಗುರು ಶ್ರೀಲ ಪ್ರಭುಪಾದ. ಧನ್ಯವಾದಗಳು ಪ್ರಭುಜಿ. ನಿತಾಯ್ ಗೌರ್ ಪ್ರೇಮಾನಂದ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ ಪ್ರಭು. ಧನ್ಯವಾದಗಳು. ಹರೇ ಕೃಷ್ಣ ಪ್ರಭು.